ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ವೀಕ್ಷಕರಿಗೂ ಸ್ವಾಗತ ವಹಿಸ್ತಾ ಇದ್ದೀನಿ. ಹೊಸ ವಾರ ಹೊಸ ದಿನ. ಸೋಮವಾರ ಇವತ್ತು ನಾವು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ಈ ವಾರ ಮತ್ತಷ್ಟು ಕಾರ್ಯಗಳನ್ನ ಸಾಧಿಸಿ ಕಾರ್ಯಕಲಾಪಗಳನ್ನ ಮುಂದಕ್ಕೆ ಹಾಕದ ಹಾಗೆ ಏನ್ ಅನ್ಕೊಂಡಿದ್ರು ಅದನ್ನ ಸಾಧಿಸಬೇಕಾಗಿರೋದನ್ನ ಸಾಧಿಸಿ ಅಂತ ಹೇಳ್ತಾ ಮತ್ತಷ್ಟು ನಿಮ್ಮ ಕಾರ್ಯಗಳಿಗೆ ಹುರುಪು ಕೊಡಿ ಅಂತ ಹೇಳ್ತಾ ನಿಮಗೆ ಹಾರೈಸ್ತಾ ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ನಾನ್ ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ನಾನು ತುಂಬಾ ಉತ್ಸಾಹದಿಂದಿದ್ದೀನಿ. ಮೋದಿ ಕೇರ್ ಅಲ್ಲಿ ಆಗಿಂದಾಗೆ ಕಾಲ ಕಾಲಕ್ಕೆ ಹೊಸ ಹೊಸ ಉತ್ಪನ್ನಗಳನ್ನ ಲಾಂಚ್ ಮಾಡ್ತಾ ಇದೆ. ಇವತ್ತು ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಈಗಿನ ಅವಶ್ಯಕತೆಗೆ ತಕ್ಕಂತೆ ಮೋದಿ ಕೇರ್ ತಿಳ್ಕೊಂಡು ಒಂದು ಒಳ್ಳೆಯ ಒಂದು ಹೊಸ ಕ್ಯಾಟಗರಿ ಅಥವಾ ಪ್ರಾಡಕ್ಟ್ ನ ಒಂದು ಶ್ರೇಣಿಯನ್ನ ತರುತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗ್ತೀವಿ. ನೀವೆಲ್ಲ ತಯಾರಿದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆದಂತಹ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಚಾಟ್ ಅಲ್ಲಿ ಎಸ್ ಅಂತ ಬರೀರಿ. ತುಂಬಾ ಈ ಪ್ರಾಡಕ್ಟ್ ನ ಬಗ್ಗೆ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಹಲವಾರು ಗ್ರಾಹಕರಿಗೆ ಇದರ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇವತ್ತಿನ ಒಂದು ಪ್ರಮೇಯ ನೋಡಿದ್ರೆ ಏಕೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗಾದ್ರೆ ತಯಾರಿದ್ದೀರಾ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋಣ. ಇನ್ನೂ ಕೂಡ ನಿಮ್ಮ ಟೀಮ್ ಅವರು ನಿಮ್ಮ ತಂಡದವರು ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಲಿಂಕ್ ಅನ್ನ ನಾನು ಶೇರ್ ಮಾಡಿರೋದನ್ನ ದಯವಿಟ್ಟು ಬೇರೆಯವ್ರಿಗೂ ಪೋಸ್ಟ್ ಮಾಡಿ, ಅವರು ಕೂಡ ಕನೆಕ್ಟ್ ಆಗ್ಲಿ, ಅವರು ಕೂಡ ವಿಡಿಯೋ ನೋಡ್ಲಿ. ಈ ಪ್ರಾಡಕ್ಟ್ ನ ಬಗ್ಗೆ ತಿಳ್ಕೊಳ್ಳಿ. ಹಾಗಾದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ ನೋಡ್ಕೊಂಬರೋಣ ಯಾವ ಉತ್ಪನ್ನಗಳ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ ಅಂತ. ನೋಡೋಣ ಎಲ್ಲ ತಯಾರಿದ್ದೀರಾ ಅಂತ. ಒಮ್ಮೆಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲಾ ಒಂದು ಕನ್ಸಲ್ಟೆಂಟ್ ಸ್ನೇಹಿತರು ಜಾಯಿನ್ ಆಗಿದ್ರ ಇಲ್ವಾ ನೋಡ್ಕೊಂಡ್ ಬರೋಣ. ಯಾಕೆಂದ್ರೆ ಈ ಉತ್ಪನ್ನದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಇರಬಹುದು, ಬಟ್ ಇವತ್ತು ಕನ್ನಡದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಯಾಕೆ ಈ ಶ್ರೇಣಿಯನ್ನ ಮೋದಿ ಕೇರ್ ನಮ್ಮ ಮುಂದೆ ಬಿಟ್ಟಿದೆ ಅಂತ. ಚಾಟ್ ಅಲ್ಲಿ ಬರೀತಾ ಇರಿ. ಎಸ್, ಪ್ರತಿಯೊಬ್ರು ಕೂಡ ರೆಡಿ ಇದ್ದೀರಾ, ಪ್ರತಿಯೊಬ್ರು ಕೂಡ ಎಸ್ ಅಂತ ಹಾಕ್ತಾ ಇದ್ದಾರೆ. ಹಾಗಾದ್ರೆ ನಾನು ಈ ಒಂದು ಡಿಸ್ಪ್ಲೇನ ನಿಮ್ಮ ಮುಂದೆ ಅಥವಾ ಪ್ರೆಸೆಂಟೇಶನ್ ಅನ್ನು ನಿಮ್ಮ ಮುಂದೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ. ಆಕ್ಚುಲಿ ಏನಿದು, ಈ ಪ್ರಾಡಕ್ಟ್ ನ ಉದ್ದೇಶ ಏನು, ಬ್ಲೂ ಲೈಟ್ ಶೀಲ್ಡ್ ಅಂತ ಎಲ್ಲ ಹಾಕಿದ್ದಾರೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಜೀವನ ಶೈಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೇಗ್ ನಡೀತಾ ಇದೆ ಅಂತ. ಯಾವ ರೀತಿ ನಡೀತಾ ಇದೆ? ಸಾಧಾರಣವಾಗಿ ಲಾಸ್ಟ್ ಎರಡೂವರೆ ವರ್ಷದಿಂದ ನೀವು ಗಮನಿಸಿ ನೋಡಿದ್ರೆ ಸಾಧ್ಯವಾದಷ್ಟು ವ್ಯವಹಾರಗಳನ್ನ ನಾವು ಡಿಜಿಟಲೀಕರಣ ಆನ್ಲೈನ್ ನ ಮೂಲಕ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಮೆಸೇಜ್ಗಳನ್ನ ಸಂವಾದ ಮಾಡೋದಾಗಿರಬಹುದು ಅಥವಾ ಯಾವುದೇ ರೀತಿ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದಾಗಿರಬಹುದು. ಸಾಕಷ್ಟು ವ್ಯವಹಾರಗಳೇನಾಗ್ತಾ ಇದೆ, ಕಂಪ್ಲೀಟ್ ಆಗಿ ಆನ್ಲೈನ್ ನ ಮೂಲಕ ಜಾಸ್ತಿ ಪ್ರಮಾಣದಲ್ಲಿ ನಡೀತಾ ಇದೆ. ಸಾಕಷ್ಟು ಇವತ್ತು ಏನೇ ಒಂದು ಆರ್ಡರ್ ಪ್ಲೇಸ್ ಮಾಡ್ಬೇಕಾದ್ರೂ ನಾವು ಮೊಬೈಲ್ ತಗೊಳ್ತೀವಿ, ಇಲ್ಲ ಲ್ಯಾಪ್ಟಾಪ್ ತಗೊಳ್ತೀವಿ. ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಮೂಲಕ ನಾವು ಇದ್ ಮಾಡ್ತಿರ್ತೀವಿ, ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ನಮ್ಮ ಪ್ರೊಡಕ್ಟಿವ್ ಟೈಮ್ ಅನ್ನ ಸಾಧ್ಯವಾದಷ್ಟು ನಾವು ಕೆಲವು ಸಲಕರಣೆಗಳ ಜೊತೆ ನಾವು ಕಾಲಹರಣ ಮಾಡ್ತಾ ಇದೀವಿ. ಕಾಲಹರಣ ಅಂತ ಹೇಳಲ್ಲ, ಖಂಡಿತ ನಮಗೆ ಅದರ ಪ್ರಮೇಯ ಒದಗಿ ಬಂದಿದೆ ಅಷ್ಟೇ. ಚಾಯ್ಸ್ ಇಲ್ಲ. ಅಂತಹ ಒಂದು ನಿಟ್ಟಲ್ಲಿ ನೋಡಿದ್ರೆ ಇಷ್ಟು ಡಿಜಿಟಲೈಸೇಷನ್ ಆಗಿದೆ. ಐದರ್ ಟಿವಿ ಇಲ್ಲ ಸೆಲ್ ಫೋನ್. ಮನೆಯಲ್ಲೂ ನೋಡಿದ್ರೆ ನೀವು ತಂದೆ ತಾಯಿ ಹತ್ರ ಒಂದ್ ಸೆಲ್ ಫೋನ್ ಇರುತ್ತೆ. ಮಕ್ಕಳಿಗೂ ಕೂಡ ಇವತ್ತು ಆನ್ಲೈನ್ ಪಾಠಗಳು ಮಾಡೋದಕ್ಕೆ ಅವ್ರಿಗೂ ಕೂಡ ಸೆಲ್ ಫೋನ್ ಅನ್ನ ಒಂದು ವ್ಯವಸ್ಥೆ ಮಾಡಿರ್ತೀವಿ. ಕರೆಕ್ಟಾ? ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇವತ್ತು ಫೋನ್ ನ ಮೂಲಕ ಮಾಡ್ತಾ ಇದೀವಿ. ಮೀಟಿಂಗ್ಸ್ ಅನ್ನ, ಜೂಮ್ ಮೀಟಿಂಗ್ಸ್ ಅನ್ನ ಇವತ್ತು ಫೋನ್ ನ ಮುಖಾಂತರ ಅಟೆಂಡ್ ಮಾಡ್ತಾ ಇದೀವಿ. ಫೋನ್ ಕಾಲ್ಸ್ ಅನ್ನ ತಗೊಳ್ತಾ ಇದೀವಿ, ಲ್ಯಾಪ್ಟಾಪ್ ಅನ್ನ ಬಳಸ್ಕೊಂತಾ ಇದೀವಿ, ಕಂಪ್ಯೂಟರ್ ನ ಬಳಸ್ತಾ ಇದೀವಿ. ಇಷ್ಟೆಲ್ಲ ನಾವು ಡಿಜಿಟಲೈಸೇಷನ್ ಗೆ ಒಳಪಟ್ಟಾಗ ಖಂಡಿತ ಹಲವು ಸಮಸ್ಯೆಗಳಿಗೆ ಇವತ್ತು ಮೋದಿ ಕೇರ್ ನಮಗೆ ಈ ಒಂದು ರೇಡಿಯೇಷನ್ ಅಂಶದ ವಿರುದ್ಧ ಆಲ್ರೆಡಿ ಒಂದು ಪ್ರಾಡಕ್ಟ್ ಗಳನ್ನ ತಂದು ನಮಗೆ ಎನ್ವಿರೋ ಚಿಪ್ ಅಥವಾ ಎನ್ವಿರೋ ಗ್ಲೋಬ್ ನಂತ ಸಮಸ್ಯೆಗಳ ಪ್ರಾಡಕ್ಟ್ ಗಳನ್ನ ತಂದು ಇವತ್ತು ನಮ್ಮ ಮುಂದೆ ಕೊಟ್ಟಿದೆ. ಬಟ್ ಏನಂದ್ರೆ ಇತ್ತೀಚೆಗೆ ಒಂದು ಸಂಶೋಧನೆಯ ಪ್ರಕಾರ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಚರ್ಮವನ್ನ ಅಥವಾ ಚರ್ಮದ ಆರೋಗ್ಯವನ್ನ, ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡುವುದರಲ್ಲಿ ಖಂಡಿತ ಹಲವು ವಿಕಿರಣಗಳಲ್ಲಿ ಒಂದು ನಮಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ, ಹೊರಗಡೆ ನಾವು ಸನ್ ಡ್ಯಾಮೇಜ್ ಅಂದ್ರೆ ಸೂರ್ಯನ ಕಿರಣಗಳಿಗೆ ನಾವು ನಮ್ಮ ಸ್ಕಿನ್ ಅನ್ನ ಎಕ್ಸ್ಪೋಸ್ ಮಾಡಿದಾಗ ಅತಿಯಾದ ರೀತಿಯಲ್ಲಿ ಡ್ಯಾಮೇಜ್ ಆಗ್ತದೆ. ಅಲ್ಟ್ರಾವೈಲೆಟ್ ಏಜಿಂಗ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಅಲ್ಟ್ರಾವೈಲೆಟ್ ಎ, ಅಲ್ಟ್ರಾವೈಲೆಟ್ ಬಿ, ಇವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಏನು
ಸೊ ನಮ್ಮ ಚರ್ಮವನ್ನ ಡ್ಯಾಮೇಜ್ ಮಾಡುವಂತಹ ಈ ಒಂದು ವಿಕಿರಣಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದೀವಿ. ಬಟ್ ಇತ್ತೀಚೆಗೆ ಈಗ ನಾವು ಚರ್ಚೆ ಮಾಡಕ್ಕೆ ಹೊರಟಿರೋದು ಒಂದು ಬ್ಲೂ ಲೈಟ್, ಅಂದ್ರೆ ನೀಲಿ ವಿಕಿರಣಗಳು ಅಂತ ನಾವು ಹೇಳ್ತೀವಿ, ಬ್ಲೂ ರೇಸ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಆಗಿ ಏನದು ಬ್ಲೂ ರೇಸ್ ಅಥವಾ ಏನಕ್ಕೋಸ್ಕರ ಇದನ್ನ ಮಾತಾಡ್ಕೋಬೇಕು ಅನ್ನೋದನ್ನ ನೋಡ್ತೀವಿ. ಸೊ ನೀವೆಲ್ಲ ತಯಾರಿದ್ದೀರಾ? ಹಾಗಾದ್ರೆ ಬ್ಲೂ ರೇಸ್ ನೀವೆಲ್ಲ ಕೇಳಿರ್ತೀರಾ, ಬಟ್ ಅದರ ಒಂದು ಇಂಟೆನ್ಸಿಟಿ, ಅದರ ಒಂದು ಆ ಪರಿಣಾಮ ಎಷ್ಟಿರುತ್ತೆ, ಅದರ ಒಂದು ಸೈಡ್ ಎಫೆಕ್ಟ್ ಎಷ್ಟಿರುತ್ತೆ, ಅದರಿಂದ ಪ್ರಭಾವ ಎಷ್ಟಾಗ್ಬೋದು ಅನ್ನೋದನ್ನ ನಾವು ನೋಡ್ತಾ ಇದೀವಿ, ತಿಳ್ಕೊಳ್ತೀವಿ. ಈಗ ಬನ್ನಿ ಒಂದೊಂದಾಗಿ ನಾನು ಬಿಡಿಸಿ ಹೇಳ್ತೀನಿ. ಸೊ ಬ್ಲೂ ರೇಸ್ ನ ಬಗ್ಗೆ ನಾವು ಚರ್ಚೆ ಮಾಡೋಣ. ಕರೆಕ್ಟ್ ಆಗಿ ಇದನ್ನ 2 ನಿಮಿಷದಲ್ಲಿ ನಾನು ಅರ್ಥ ಮಾಡಿಸ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಬ್ಲೂ ರೇಸ್ ಹೆಚ್ಚಿಗೆ ಮಾತಾಡಬೇಕು. ಸೊ ಈ ಕಾನ್ಸೆಪ್ಟ್ ನ ಬಗ್ಗೆ ಯಾರೂ ಕೂಡ ಥಿಂಕ್ ಮಾಡಿಲ್ಲ. ಮೋದಿ ಕೇರ್, ಎಸ್ಪೆಷಲಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಮೋದಿ ಕೇರ್ ಕಂಪನಿ ಇವುಗಳ ಒಂದು ಕಾನ್ಸೆಪ್ಟ್ ಅಥವಾ ಇವುಗಳಿಂದ ಆಗುವಂತಹ ಪ್ರಭಾವವನ್ನ, ನಮ್ಮ ಚರ್ಮದ ಮೇಲುಂಟಾಗುವ ಪ್ರಭಾವವನ್ನ ತಡೆಯೋದಕ್ಕೆ ನಮಗೆ ಒಳ್ಳೆಯ ಒಂದು ಹೊಸ ಪ್ರಾಡಕ್ಟ್ ಗಳನ್ನ ತಂದಿ. ಬಟ್ ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡ್ ಬಿಡೋಣ. ಸೊ ಬ್ಲೂ ರೇಸ್ ಅಂದ್ರೆ ಏನು, ಆ ಬ್ಲೂ ರೇಸ್ ಎಲ್ಲಿಂದ ಉತ್ಪತ್ತಿ ಆಗತ್ತೆ, ರಿಸೋರ್ಸ್ ಯಾವುದು, ಎಲ್ಲಿಂದ ಅದು ಹೊರಸೂಸುತ್ತೆ ಅನ್ನೋದನ್ನು ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಬ್ಲೂ ರೇಸ್ ಅಂದ್ರೆ ನಮ್ಮ ಮನೆಗಳಲ್ಲಿ ನಾವು ಬಳಸುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು. ಇಲ್ಲಿ 1 ನಿಮಿಷ ನೀವು ಇಲ್ಲಿ ಸ್ಕ್ರೀನ್ ಅನ್ನ ನೋಡಬಹುದು. ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು. ಸೊ ಎಲೆಕ್ಟ್ರಾನಿಕ್ ಉಪಕರಣಗಳು ಯಾವ್ದು? ಒಂದು, ಇವತ್ತು ಸಾಕಷ್ಟು ಕಾಮನ್ ಆಗಿರುವಂತದ್ದು, ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಇದಾವೆ, ಲೈಟ್ಸ್ ಆಗಿರಬಹುದು, ಲೈಟ್ ಲ್ಯಾಂಪ್ ಆಗಿರಬಹುದು, ಸನ್ಲೈಟ್ ಇಂದ ಬರುವಂತದ್ದಾಗಿರಬಹುದು, ಕಂಪ್ಯೂಟರ್ಸ್ ನ ಮೂಲಕ ಹೊರಸೂಸುವಂತಹ ನೀಲಿ ವಿಕಿರಣಗಳು, ಸೆಲ್ ಫೋನ್ ನ ಮೂಲಕ ಹೊರಬರುವಂತಹ ನೀಲಿ ವಿಕಿರಣಗಳು, ಟ್ಯಾಬ್ಲೆಟ್ಸ್ ನ ಮೂಲಕ ಹೊರಸೂಸುವಂತಹ ಈ ಒಂದು ನೀಲಿ ವಿಕಿರಣಗಳು. ಏನಿದು ನೀಲಿ ವಿಕಿರಣಗಳು ಅಥವಾ ಬ್ಲೂ ರೇಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಹೈ ಇಂಟೆನ್ಸಿಟಿ, ಹೈ ಎನರ್ಜಿ ವಿಸಿಬಲ್. ಇದಕ್ಕೆ ತಾಕತ್ತು ಜಾಸ್ತಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನ್ ಹೇಳ್ತೀವಿ? ತಾಕತ್ತು. ಅದಕ್ಕೆ ನಮಗೆ ತಾಕತ್ತು ಕೊಡೋದಲ್ಲ, ಅದಕ್ಕೆ ತಾಕತ್ತು ಜಾಸ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ನಮ್ಮ ಸ್ಕಿನ್ ಮೇಲೆ ಸಾಕಷ್ಟು ಡ್ಯಾಮೇಜ್ ಅನ್ನ ಉಂಟು ಮಾಡಬಹುದು. ಮತ್ತೊಂದ್ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಇವುಗಳನ್ನ ನಾವು ಹೈ ಎನರ್ಜಿ ವಿಸಿಬಲ್ ರೇಸ್ ಅಂತಾನು ನಾವು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅತಿ ಹೆಚ್ಚಿನ ಶಕ್ತಿ ಉಳ್ಳಂತಹ ಈ ಒಂದು ವಿಕಿರಣಗಳು ನಮ್ಮ ಚರ್ಮದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ. ಬಟ್ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ, ಸೊ ಇವತ್ತು ಮಕ್ಕಳ ಕೈಲಿ ಫೋನ್ ಕೊಟ್ಟು ಗೇಮ್ಸ್ ಆಟ ಆಡೋದಕ್ಕೆ ಕೊಡ್ತೀವಿ. ನಾವು ಮನೆಯಲ್ಲಿ ಟಿವಿ ನೋಡ್ತೀವಿ, ಸಾಕಷ್ಟು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀವಿ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತೀವಿ. ಇವೆಲ್ಲ ಮಾಡಬೇಕಾದ್ರೆ ನೀವು ಅಪ್ರಾಕ್ಸಿಮೇಟ್ಲಿ ಯಾರಾದ್ರೂ ಇಲ್ಲಿ ಬರೀರಿ, ಚಾಟ್ ಅಲ್ಲಿ ಬರೀರಿ ನೋಡೋಣ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಎಷ್ಟು ಸಮಯ ಇವುಗಳ ಮುಂದೆ ನಾವು ಸಮಯವನ್ನ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್, ಫಾರ್ ದ ಪರ್ಪಸ್ ಆಫ್ ಲರ್ನಿಂಗ್, ಫಾರ್ ದ ಪರ್ಪಸ್ ಆಫ್ ಲೀಡಿಂಗ್ ದ ಲೈಫ್. ನಮ್ಮ ಜೀವನವನ್ನ ಲೀಡ್ ಮಾಡೋದಕ್ಕೆ, ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ, ವ್ಯವಹಾರಗಳು ಮಾಡೋದಕ್ಕೆ, ಕಲಿಯೋದಕ್ಕೆ, ತಿಳಿಸೋದಕ್ಕೆ, ಮೀಟಿಂಗ್ ಮಾಡೋದಕ್ಕೆ, ಕಮ್ಯುನಿಕೇಶನ್ ಪರ್ಪಸ್ ಆಗಿರಬಹುದು. ಸೊ ಒಟ್ಟಾರೆ ಈ ರಿಸೋರ್ಸ್ಗಳನ್ನ ನಾವು ಮನೆಯಲ್ಲಿ ಬಳಸ್ತಾ ಇದ್ದೀವಿ. ಸೊ ಎಷ್ಟು ಸಮಯ ಇವುಗಳ ಒಂದು ವಾತಾವರಣದಲ್ಲಿ ನಾವಿರ್ತೀವಿ ಅನ್ನೋದನ್ನ ಅಪ್ರಾಕ್ಸಿಮೇಟ್ಲಿ ಬರೀರಿ ನೋಡೋಣ. ನಿಮಗೆ ಒಂದು ರಿಯಲೈಸೇಷನ್ ಆಗುತ್ತೆ, ಹೌದಲ್ವಾ? ಸೊ ಟಿವಿ ಮುಂದೆ ಅಪ್ರಾಕ್ಸಿಮೇಟ್ಲಿ ನಾನು ಎಷ್ಟೊತ್ತು ಕೂತ್ಕೋಬಹುದು, ಸೊ ಫೋನ್ ಅನ್ನ ನಾನು ಎಷ್ಟು ಬಳಸಬಹುದು, ಕಂಪ್ಯೂಟರ್ ಮುಂದೆ ನಾನು ಎಷ್ಟು ತಾಸು ಕೂತ್ಕೋಬಹುದು, ಲ್ಯಾಪ್ಟಾಪ್ ಮುಂದೆ ನಾನು ಎಷ್ಟು ತಾಸು ಕೂತ್ಕೋಬಹುದು, ಟ್ಯಾಬ್ಲೆಟ್ ಗಳನ್ನ ಎಷ್ಟು ತಾಸು ನಾನು ಬಳಸಬಹುದು, ನಮ್ಮ ಹುಡುಗರು ಎಷ್ಟು ಬಳಸ್ತಾರೆ, ನಮ್ಮ ಮನೆಯವರು ಎಷ್ಟು ಬಳಸ್ತಾರೆ. ಇವೆಲ್ಲ ಏನಕ್ಕೆ ತಿಳ್ಕೋಬೇಕು ಅಂದ್ರೆ, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಇದು ನೇರವಾಗಿ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ. ಸೊ ಪ್ರೀಮೆಚೂರ್ ಏಜಿಂಗ್ ಅಂತ ಹೇಳ್ತೀವಿ, ಅತಿ ಶೀಘ್ರವಾಗಿ ಅರ್ಲಿ ಏಜಿಂಗ್ ನಮ್ಮ ಸ್ಕಿನ್ ಅನ್ನ ಸೊ ಎಸ್ಪೆಷಲಿ ಡ್ಯಾಮೇಜ್ ಮಾಡ್ತಾ ಅತಿ ಶೀಘ್ರವಾಗಿ ಮುಪ್ಪನ್ನ ತಂದು ಹಾಕುವಂತಹ ಒಂದು ಸಾಮರ್ಥ್ಯ, ಅದಕ್ಕೆ ತಾಕತ್ತು ಈ ಒಂದು ನೀಲಿ ವಿಕಿರಣಗಳಿಗೆ ಹೆಚ್ಚಾಗಿದೆ ಅಂತ ಕಂಡು ಬಂದಿದೆ. ಸಾಧಾರಣವಾಗಿ ನಮಗೆ ಸ್ಕಿನ್ಗೆ ಏನ್ ಡ್ಯಾಮೇಜ್ ಆಗತ್ತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಫಾರ್ ಶೂರ್ ನಾನ್ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮಲ್ಲಿ ತುಂಬಾ ಜನ ಈ ರೀತಿ ಟೈಮ್ ಅನ್ನ ಜಾಸ್ತಿ ಲ್ಯಾಪ್ಟಾಪ್ ಮುಂದೆ, ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು, ಸೆಲ್ ಫೋನ್ಗಳನ್ನ ಬಳಸೋರು, ನಿಮಗೆ ಅನ್ಸಿರುತ್ತೆ, ಗಮನಿಸ್ ನೋಡಿ, ಅಯ್ಯೋ ಆಯಾಸ ಆಗ್ತಿದೆಯಲ್ಲ, ಯಾಕೋ ಕಣ್ಣೆಲ್ಲ ಒಂಥರ ಫೆಟಿಗ್ ಆಗ್ತಿದೆ, ಕಣ್ಣೋವು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಐಲಿಡ್ ಕಣ್ಣಿನ ಉಬ್ಬುಗಳು ಪೈನ್ಫುಲ್ ಆಗಿರುತ್ತೆ,
ಕಣ್ಣುಗಳಿಗೆ ಏನೋ ಸ್ಟ್ರೈನ್ ಇರುತ್ತೆ, ಜಾಸ್ತಿ ಹೊತ್ತು ಕೂತ್ಕೊಳ್ಳಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ. ಇದೆಲ್ಲ ಅನುಭವಕ್ಕೆ ಬಂದಿರುತ್ತೆ ನಿಮಗೆ ಒಂದಲ್ಲ ಒಂದ್ಸಲ ಇದೆಲ್ಲ ನಮಗೆ ಅನುಭವಕ್ಕೆ ಬಂದಿರುತ್ತೆ. ಥ್ಯಾಂಕ್ ಯು ಮಲಿಂಗ ಮಾರುತಿ ಅವರೇ. ಸೊ 8 to 10 hours ನೀವು ಸ್ಪೆಂಡ್ ಮಾಡ್ತಿದ್ದೀರಿ ಅಂತ ಹಾಕಿದ್ರೆ ಥ್ಯಾಂಕ್ಸ್ ಫಾರ್ ದ ರೆಸ್ಪಾಂಡಿಂಗ್. ಜಯಶ್ರೀ ಅವರು ಕೂಡ ಹಾಕಿದ್ದಾರೆ. ಸೊ ಇಷ್ಟು ಅವರ್ ಸ್ಪೆಂಡ್ ಮಾಡ್ಬೇಕಾದ್ರೆ ನಿಮ್ಮ ಅನುಭವಕ್ಕೆ ಒಂದಲ್ಲ ಒಂದು ಸಿಂಪ್ಟಮ್ ಅನ್ನ ನಿಮಗೆ ಬಂದಿರಬಹುದು. ಅಂದ್ರೆ ತಲೆನೋವು ಅಥವಾ ಕಣ್ಣು ನೋವು ಅಥವಾ ತುಂಬಾ ಆಯಾಸ ಆಗುವುದು, ಕಣ್ಣುಗಳಿಗೆ ಸ್ಟ್ರೈನ್ ಆಗುವುದು, ನಿದ್ದೆ ಬರದೇ ಇರೋದು, ಕೆಲಸ ಮಾಡೋದಕ್ಕೆ ಮೂಡಿ ಆಗುವುದು, ಈ ರೀತಿ ಅಂಶಗಳು ಏನಿದೆ ಆ ಒಂದು ಬ್ಲೂ ಲೈಟ್ಗೆ ಎಕ್ಸ್ಪೋಜರ್ ಆದಾಗ ನಮ್ಮ ಜೀವಂತವಾಗಿರುವಂತಹ ಆರೋಗ್ಯಕರ ಜೀವಕೋಶಗಳನ್ನ ಡ್ಯಾಮೇಜ್ ಮಾಡುವಂತಹ ಗುಣಗಳು ಇಲ್ಲಿ ನಮಗೆ ನೀಲಿ ವಿಕಿರಣಗಳಿಂದ ಕೂಡ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಂಡಿಡ್ಕೊಂತಾ ಇದೀವಿ. ಒಂದು ರಿಸರ್ಚ್ ಮುಖಾಂತರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಮ್ಮ ಜಯಶ್ರೀ ಮೇಡಮ್ ಅವರು ಕೇಳಬಹುದು, ಅಥವಾ ತುಂಬಾ ಜನ ನಿಮ್ಮಲ್ಲಿ ಕೇಳಬಹುದು, ಆಲ್ರೆಡಿ ಶ್ಲೋಕ ಪ್ರಾಡಕ್ಟ್ ಇದೆ, ನಮ್ಮ ಅರ್ಬನ್ ಕಲರ್ ಪ್ರಾಡಕ್ಟ್ ಎಲ್ಲ ಇದೆ. ಸೊ ಸರ್ ಹಾಗಾದ್ರೆ ಅದನ್ನ ಬಳಸಿದ್ರೆ ಇದು ಪ್ರೊಟೆಕ್ಷನ್ ಆಗೋದಿಲ್ವಾ? ಸ್ನೇಹಿತರೆ, ಅದಕ್ಕೋಸ್ಕರ ಈ ಸ್ಲೈಡ್ ಅಲ್ಲಿ ನಿಮಗೆ ಉತ್ತರ ಸಿಗತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನಾವು ಲಾಂಚ್ ಅಥವಾ ಮೋದಿ ಕೇರ್ ಅಲ್ಲಿ ಸಿಗ್ತಿರುವಂತಹ ಕ್ಯಾಟಗರಿ ಅಥವಾ ಪ್ರಾಡಕ್ಟ್ ಗಳೇನಿದಾವೆ, ಒಂದು ಬಗೆಯ ಡ್ಯಾಮೇಜ್ ಅನ್ನ ತಡೆಯೋದಕ್ಕೆ ನಮಗೆ ಸಹಾಯಕಾರಿಯಾಗಿದೆ. ಉದಾಹರಣೆಗೆ ಇಲ್ಲಿ ನೋಡಿದ್ರೆ, ನಿಮ್ಮ ಎಡಭಾಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಇದು ಕಣ್ಣಿಗೆ ಕಾಣೋದಿಲ್ಲ. ಇದು ಸೂರ್ಯನ ಬೆಳಕಿನ ಮೂಲಕ ನಮ್ಮ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡಬಹುದು, ಅಥವಾ ಬೇರೆ ಒಂದು ರೀತಿಯಲ್ಲೂ ಕೂಡ. ಅಲ್ಟ್ರಾವೈಲೆಟ್ ಎ, ಅಲ್ಟ್ರಾವೈಲೆಟ್ ಬಿ ಫಾರ್ ಬರ್ನಿಂಗ್. ನಮ್ಮ ಸ್ಕಿನ್ ಯಾಕೆ ಡಾರ್ಕ್ ಆಗ್ತಾ ಇದೆ, ಪಿಗ್ಮೆಂಟೇಶನ್ ಆಗ್ತಾ ಇದೆ, ಪ್ಯಾಚಸ್ ಬರ್ತಾ ಇದೆ, ಬರ್ನ್ ಆಗಿದೆ ನನ್ನ ಸ್ಕಿನ್, ಈ ರೀತಿ ಸಮಸ್ಯೆಗಳು ಬರ್ತಿತ್ತು. ಯಾಕೆ? ಒಂದು ಕಾರಣ ಅಲ್ಟ್ರಾವೈಲೆಟ್ ರೇಡಿಯೇಷನ್ ನ, ಕಣ್ಣಿಗೆ ಕಾಣದ ಈ ಒಂದು ಅಲ್ಟ್ರಾವೈಲೆಟ್ ರೇಡಿಯೇಷನ್ ನ ಒಂದು ಪ್ರಭಾವದಿಂದ. ಬಟ್ ಏನಂದ್ರೆ, ಇಲ್ಲಿ ನೀಲಿ ವಿಕಿರಣಗಳು ನಮ್ಮ ಕಣ್ಣಿಗೆ ಕಾಣ್ತವೆ ಸ್ನೇಹಿತರೆ. ನೀವು ಲೈಟ್ ಬೆಳಕಲ್ಲಿ ಗಮನ ವರ್ಕ್ ಮಾಡ್ತಾ ಇದ್ರೆ, ರಾತ್ರಿ ಹೊತ್ತು ಎಸ್ಪೆಷಲಿ ಇದನ್ನ ಅಬ್ಸರ್ವ್ ಮಾಡಬಹುದು. ನೀವು ಯಾರಾದ್ರೂ ನಿಮ್ಮನ್ನ ಅಬ್ಸರ್ವ್ ಮಾಡೋರು, ನೀವು ಕೆಲಸ ಮಾಡ್ಬೇಕಾದ್ರೆ ಕೇಳಿ ನೋಡಿ, ಈಸಿಯಾಗಿ ಈ ನೀಲಿ ವಿಕಿರಣಗಳು ಸಣ್ಣ ಮಟ್ಟದಲ್ಲಿ ಕಣ್ಣಿಗೆ ಕಾಣ್ತವೆ, ರಿಫ್ಲೆಕ್ಟ್ ಆಗೋದು. ಲ್ಯಾಪ್ಟಾಪ್ ನ ಮುಂದೆ ಕೂತ್ಕೊಂಡಾಗ ಅಥವಾ ನಿಮ್ಮ ಫೋನ್ ನ ಮೂಲಕ ನೀವು ಬಳಸಬೇಕಾದ್ರೆ ಖಂಡಿತ ಇದು ನಿಮಗೆ ನಿಮ್ಮ ಅನುಭವಕ್ಕೆ ಬರ್ತದೆ. ಇದನ್ನ ಗಮನಿಸಬಹುದು. ನೀವು ನೋಡಿದೀರಾ, ಅಬ್ಸರ್ವ್ ಮಾಡಿದಿರಾ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಥವಾ ಯಾರಾದ್ರೂ ನೋಡ್ಬೇಕಾದ್ರೆ? ಖಂಡಿತ ಕಂಪ್ಯೂಟರ್ ಮೂಲಕ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಟ್ಯಾಬ್ಸ್ ಆಗಿರಬಹುದು. ಸೊ ಇವುಗಳು ಜಸ್ಟ್ ನೀವು ಗಮನಿಸಿ ನೋಡಿ, ಇಟ್ ಈಸ್ ವಿಸಿಬಲ್ ಅಂತ ಹೇಳ್ತೀವಿ. ಬಟ್ ಇದರಿಂದ ಡಿಸ್ಟರ್ಬೆನ್ಸ್ ಏನಾಗುತ್ತೆ ಅಂದ್ರೆ, ಇದು ಕೂಡ ಹೈಯೆಸ್ಟ್ ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ, ಏಜಿಂಗ್ ಪ್ರೋಸೆಸ್ ಅನ್ನ ಫಾಸ್ಟ್ ಮಾಡುತ್ತೆ, ಡ್ರೈನೆಸ್ ತಂದಾಕತ್ತೆ, ಪಿಗ್ಮೆಂಟೇಶನ್ ಪ್ರಾಬ್ಲಮ್ ತಂದಾಕ್ಬಹುದು, ಎಲಾಸ್ಟಿಸಿಟಿಯಲ್ಲಿ ವ್ಯತ್ಯಾಸ ತಂದಾಕತ್ತೆ. ಯಾಕೆಂದ್ರೆ ಸಿವಿಯರ್ ಡ್ಯಾಮೇಜ್, ಇದರ ಒಂದು ಇದರ ಒಂದು ಸ್ಟ್ರೆಂತ್ ಏನಿದೆ, ನಾನು ಹೇಳಿದ್ದೆ, ತಾಕತ್ತು, ಹೈ ಎನರ್ಜಿ ಹೆಸರಲ್ಲೇ ಇದೆ. ಇದನ್ನ ಹೈ ಎನರ್ಜಿ ವಿಸಿಬಲ್ ರೇಸ್ ಅಂತಾನು ನಾವು ಕರಿತೀವಿ. ಇದರ ವೇವ್ಲೆಂತ್ ಕಡಿಮೆ ಇದ್ದಾಗ ತುಂಬಾ ಶಾರ್ಪ್ ಆಗಿ, ತುಂಬಾ ಇಂಟೆನ್ಸಿಫೈ ಆಗಿ, ಆಳವಾಗಿ ಇದು ಡ್ಯಾಮೇಜ್ ಮಾಡಬಹುದು ಸ್ನೇಹಿತರೆ. ನಾನು ಹೇಳ್ತೀನಿ, ಫಸ್ಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಏನ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇವತ್ತು ನೋಡಿದ್ರೆ ಎಷ್ಟೋ ಜನ ಇನ್ನೂ ಕೂಡ, ಯಾಕೆಂದ್ರೆ ಈ ಒಂದು ಕೋವಿಡ್ ಫೇಸ್ ಸ್ಟಾರ್ಟ್ ಆದ್ಮೇಲೆ ನಾವು ಮನೆಗಳಿಗೆ ವರ್ಕ್ ಫ್ರಮ್ ಹೋಮ್ಗೆ ಯಾವಾಗ ಸೀಮಿತವಾಗ್ಬಿಡ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ ನಾವು ಈ ಡಿಜಿಟಲೈಸೇಷನ್ಗೆ ಒಳಗಾಗಿದ್ದೀವಿ. ಸೊ ಇವುಗಳಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇವುಗಳ ವಿರುದ್ಧ ರಕ್ಷಣೆ ಕೊಡ್ಬೇಕಾಗತ್ತೆ ಸ್ನೇಹಿತರೆ. ನೀವೆಲ್ಲ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಈ ಸ್ಲೈಡ್ ಅನ್ನ ನೋಡ್ಬಿಟ್ಟು ವೆಲ್ಕಮ್ ಮಾಡ್ಕೋಬಹುದು. ಸೊ ಇವುಗಳ ನೀಲಿ ವಿಕಿರಣಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಮೋದಿ ಕೇರ್ ನಮ್ಮ ಮುಂದೆ ಅತಿ ಉನ್ನತ ಗುಣಮಟ್ಟದ, ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನವನ್ನ ಇವತ್ತು ನಮಗೆ ಸೇಲ್ಗೆ ರಿಲೀಸ್ ಮಾಡಿದೆ. ಸೇಲ್ಸ್ ಇವತ್ತಿಂದಾನೇ ಸ್ಟಾರ್ಟ್ ಆಗಿದೆ, 11 ಗಂಟೆಯಿಂದ ನಮಗೆ ಅವೈಲಬಲ್ ಇದೆ. ಸೊ ಚಪ್ಪಾಳೆಯೊಂದಿಗೆ ಆಗಮಿಸೋಣ, ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸ್ಕ್ರೀನ್ ಗಾರ್ಡ್ ಯುವರ್ ಸ್ಕಿನ್ ಫ್ರಮ್ ಎವ್ರಿಡೇಸ್ ಬ್ಲೂ ಲೈಟ್ ರೇಡಿಯೇಷನ್ ವಿತ್ ದ ಹೆಲ್ಪ್ ಆಫ್ ಅರ್ಬನ್ ಕಲರ್ ಪ್ರಾಡಕ್ಟ್ ರೇಂಜ್ ಬ್ಲೂ ಲೈಟ್ ಶೀಲ್ಡ್ ಅಂತಾನೆ ಕರಿತೀವಿ, ಹೆಸರಲ್ಲೇ ಇದೆ ಶೀಲ್ಡ್ ಅಂತ. ವೆಲ್ಕಮ್ ಮಾಡ್ಕೊಳ್ಳಿ.
ಅಂಡ್ ಎರಡು ಲೈನ್ ಅನ್ನ, ಎರಡು ಅಂಶಗಳನ್ನ ನಾನು ಪ್ರಾರಂಭದಲ್ಲಿ ಹೇಳ್ತೀನಿ. ಇದು ಎಲ್ಲರಿಗೂ ಸೂಕ್ತವಾದ, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಜೆಂಡರ್, ಗಂಡಸರಾಗಿರಬಹುದು, ಹೆಣ್ಣು ಮಕ್ಕಳಾಗಿರಬಹುದು, 18 ವರ್ಷದ ಮೇಲ್ಪಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಸೂಕ್ತವಾದದ್ದು. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಅಪರ್ಣ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ? ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಬೋತ್ ಮೆನ್ ಅಂಡ್ ವುಮೆನ್, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ ಟೈಪ್ ಆಯಿಲಿ ಆಗಿರಬಹುದು, ಡ್ರೈ ಆಗಿರಬಹುದು, ಕಾಂಬಿನೇಷನ್ ಆಗಿರಬಹುದು, ಎಲ್ಲಾ ಸ್ಕಿನ್ ಟೈಪ್ಗೆ ಸೂಕ್ತವಾಗುವ ರೀತಿಯಲ್ಲಿ ಒಂದು ಕಾಂಬಿನೇಷನ್ ಪ್ರಾಡಕ್ಟ್ ಅನ್ನ, ಒಂದು ಸೆಟ್ ಅನ್ನ, ನಮಗೆ ಒಂದು ರೇಂಜ್ ಅನ್ನ ಮೋದಿ ಕೇರ್ ನಮಗೆ ತಂದ್ಕೊಟ್ಟಿದೆ. ಸೊ ಇವತ್ತೇ ಲಾಂಚ್ ಆಗಿದೆ, ಸೇಲ್ಗೆ ಸಿಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಇದನ್ನ ತಿಳಿಸೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ನಿಮ್ಮ ಗ್ರಾಹಕರಿಗೆ, ನಿಮ್ಮ ನೆಟ್ವರ್ಕ್ ಅಲ್ಲಿ, ನಿಮ್ಮ ಡೌನ್ಲೈನ್ಸ್ಗೆ ಈ ನೀಲಿ ಕಿರಣಗಳ ವಿರುದ್ಧ ಶೀಲ್ಡ್ ಮಾಡ್ಕೋಬೇಕು ಅಂದ್ರೆ ಬನ್ನಿ, ನಾನು ಮತ್ತಷ್ಟು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದು ನಮಗೆ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಕಾಪಾಡುತ್ತೆ ಅಗೇನ್ಸ್ಟ್ ದಿ ಬ್ಲೂ ರೇಸ್. ತಿಳ್ಕೊಳ್ಳೋಣ ಸ್ನೇಹಿತರೆ ಏನಿದೆ ಇದರಲ್ಲಿ ಅಂತ. ಸೊ ಯಾವ ರೀತಿ ಶೀಲ್ಡ್ ಕೊಡುತ್ತೆ, ಯಾವ ರೀತಿಯ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿದ್ದಾರೆ ಅನ್ನೋದಕ್ಕೆ ಸೊ ನಾನ್ ನಿಮ್ಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾ ಸ್ಕಿನ್ ಟೈಪ್ಗೆ ಸೂಕ್ತವಾಗಿದೆ, ಜೆಂಡರ್ ನ್ಯೂಟ್ರಲ್ ಅಂತ ಹೇಳ್ತೀವಿ, ಅಂದ್ರೆ ಬರೀ ಹೆಣ್ಮಕ್ಳೇ ಬಳಸೋದಂತಲ್ಲ, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಜೆಂಡರ್. ಯಾವುದೇ ಮೆನ್ ಆಗಿರಬಹುದು, ವುಮೆನ್ ಆಗಿರಬಹುದು, ಇಬ್ರು ಕೂಡ ಇದನ್ನ ಬಳಸಬಹುದು. ಹೈಲಿ ಎಫಿಕೇಶಿಯಸ್. ಅಂಡ್ ಇನ್ನೊಂದು ನಿಮಗೆ ಖುಷಿ ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹೇಳ ನಾನು, ಆರ್ ಯು ರೆಡಿ? ಒಂದು ಒಳ್ಳೆ ಖುಷಿ ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ನೆಟ್ವರ್ಕ್ ಕಂಪನಿಗಳಲ್ಲಿ ತುಂಬಾ ಕಂಪನಿಗಳಿದಾವೆ, ಎಲ್ಲರಿಗೂ ಗೊತ್ತೇ ಇದೆ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬ್ಲೂ ಲೈಟ್ ನ ವಿರುದ್ಧ ಒಂದು ಸಂಬಂಧಪಟ್ಟ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿರುವಂತದ್ದು ನಮ್ಮ ಮೋದಿ ಕೇರ್ ಕಂಪನಿ ಮಾತ್ರ. ಹೀಗೆ ನಮ್ ರಿಪೀಟಿಂಗ್. ಸೊ ಮೋದಿ ಕೇರ್ ನ ಮೂಲಕ ಈ ಕಾನ್ಸೆಪ್ಟ್ ಏನಿದೆ, ಬ್ಲೂ ಲೈಟ್ ಫಿಲ್ಟರ್, ಬ್ಲೂ ಲೈಟ್ ನ ವಿರುದ್ಧ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಮೋದಿ ಕೇರ್ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಮೊದಲನೇ ಕಂಪನಿಯಾಗಿ ಈ ಒಂದು ಪ್ರಾಡಕ್ಟ್ ಅನ್ನ, ಈ ಪ್ರಾಡಕ್ಟ್ ರೇಂಜ್ ಅನ್ನ ನಮಗೆ ಕೊಡ್ತಾ ಇದೆ. ಅಂತಹ ಒಂದು ಘನತೆ ನಮ್ಮ ಮೋದಿ ಕೇರ್ ಕಂಪನಿ. ಬನ್ನಿ ನೋಡ್ಕೊಂಡ್ ಬರೋಣ ಹಾಗಾದ್ರೆ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಗ್ರಾಹಕರು ನಿಮ್ಗೆ ಕೇಳ್ಬೋದು, ನಿಜವಾಗ್ಲೂ ಬ್ಲೂ ಲೈಟ್ ವಿರುದ್ಧ ಪ್ರೊಟೆಕ್ಷನ್ ಬೇಕಾ ಸ್ವಾಮಿ? ಡು ವಿ ರಿಯಲಿ ನೀಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಬ್ಲೂ ರೇಸ್? ನಿಮಗೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ಎಷ್ಟು ದೊಡ್ಡ ಮಟ್ಟದ ಒಂದು ಲಾಬಿ, ದೊಡ್ಡ ಮಟ್ಟದ ವ್ಯವಹಾರ ನಡೀತಾ ಇದೆ. ಈ ಒಂದು ರಿಕ್ವೈರ್ಮೆಂಟ್, ಏನ್ ರಿಕ್ವೈರ್ಮೆಂಟ್ ಗೊತ್ತಾ? ಇವನ್ ನಂದು ನೋಡ್ಬೋದು, ನಾನು ಸ್ಪೆಕ್ಟಕಲ್ಸ್ ಅನ್ನ ಹಾಕಿರೋದು ನಾಟ್ ಫಾರ್ ದಿ ಐಸೈಟ್. ಕಾಣಿಸ್ತಾ ಇದೆಯಾ ನನ್ನ ಸ್ಪೆಕ್ಟಕಲ್ಸ್? ಯಾರಾದ್ರೂ ನೀವು ನನ್ನ ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ನಾನು ಈ ಒಂದು ಗ್ಲಾಸಸ್ ಅನ್ನ ಬಳಸ್ತಿರ್ಲಿಲ್ಲ. ಇತ್ತೀಚೆಗೆ ಯಾಕೆ ಇದನ್ನ ಬಳಸ್ತಾ ಇದ್ದೀನಿ? The main purpose is I also undergone the stress and strain of this blue light. So you don't believe, ಪ್ರತಿ ದಿವಸ 3 ಟ್ರೈನಿಂಗ್ ಇಟ್ಕೊಂಡ್ರು ಕೂಡ 4-4.5 ಗಂಟೆ ಟ್ರೈನಿಂಗ್ ಅಲ್ಲಿ, ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಂತ ಸೇರಿಸ್ಕೊಂಡ್ರೆ ಮಿನಿಮಮ್ 10 ರಿಂದ 12 ತಾಸು ಮಿನಿಮಮ್ ನಾನು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತೀನಿ. ಆ ಒಂದು ಸಂದರ್ಭದಲ್ಲಿ ನನಗೆ ಉಂಟಾದ ಒಂದು ಸ್ಟ್ರೈನ್ ಏನಿದೆ, ಫೆಟಿಗ್ ಏನಿದೆ, ಅವುಗಳ ಒಂದು ಸಿಂಪ್ಟಮ್ಸ್ ಕೂಡ ಫೇಸ್ ಮಾಡದ ಕಾರಣ ಇಮಿಡಿಯೇಟ್ಲಿ ಐ ವಾಸ್ ಸಜೆಸ್ಟೆಡ್ ಟು ಟೇಕ್ ಎ ಗ್ಲಾಸ್. ಅಲ್ಟಿಮೇಟ್ ಎಷ್ಟೋ ಬ್ರ್ಯಾಂಡ್ಗಳು ಇದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ಸೊ ಇವುಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ನಾವು ಕಣ್ಣಿಗೆ ಮಾತ್ರ ಗ್ಲಾಸ್ ಹಾಕೋದಲ್ಲ, ಹಾಗಾದ್ರೆ ಫೇಸ್ಗೆ ಡ್ಯಾಮೇಜ್ ಮಾಡೋದನ್ನ ಇವತ್ತು ಶೀಲ್ಡ್ ಮಾಡ್ಕೋಬೇಕಾದ್ರೆ ಇವತ್ತು ಖುಷಿಯಾದ ವಿಚಾರ, ನಮಗೆ ಆ ಒಂದು ಶೀಲ್ಡ್ ಕೊಡೋದಕ್ಕೆ ಇವತ್ತು ನಮಗೆ ಮೋದಿ ಕೇರ್ ಬ್ಲೂ ಲೈಟ್ ಶೀಲ್ಡ್ ಸ್ಕಿನ್ ಕೇರ್ ಅಂತ ನಮಗೆ ರೇಂಜ್ ಅನ್ನ ಕೊಟ್ಟಿದೆ. ಸೊ ಪ್ರೊಟೆಕ್ಷನ್ ಮಾಡೋದಕ್ಕೆ. ಸೊ ಈ ವಿಚಾರವನ್ನ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆ ಒಂದು ಡಿಫೆನ್ಸಿವ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಬ್ಲೂ ಲೈಟ್ ವಿರುದ್ಧ ಈ ಪ್ರಾಡಕ್ಟ್ ಇದೆ. ಖಂಡಿತ ಜ್ಯೋತಿ ನಾಗರಾಜ್ ಅವರೇ, ಕಣ್ಣು ನೋವು ಬರುತ್ತೆ, ತಲೆನೋವು ಬರುತ್ತೆ.
ಸೊ ಕಣ್ಣುಗಳಿಗೆ ಸ್ಟ್ರೈನ್ ಆಗುತ್ತೆ, ಕಣ್ಣುಗಳ ಉಬ್ಬು ಕೆಲವರಿಗೆ ನೋವಾಗುತ್ತೆ, ಮೈಗ್ರೇನ್ ತಲೆನೋವುಗಳು ಉಲ್ಬಣಗೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ಕ್ರಮ ತಗೋಬೇಕು. ಬ್ಲೂ ಲೈಟ್ ಇದೆಲ್ಲ ಪ್ರಭಾವ ಯಾವುದು ಅಂದ್ರೆ ಬ್ಲೂ ಲೈಟ್ ನದ್ದೇ, ಇನ್ನೇನು ಅಲ್ಲ. ಅತಿ ಹೆಚ್ಚಿನ ಕಾಲ ಯಾರೆಲ್ಲ ನಾವು ಕೂತ್ಕೊಳ್ತೀವಿ, ಸ್ಕಿನ್ ಡ್ಯಾಮೇಜ್, ಸೊ ವಿಷನ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ, ದೃಷ್ಟಿಯ ದೋಷ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವುಗಳ ವಿರುದ್ಧ ರಕ್ಷಣೆ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವೆಷ್ಟು ಜನ ಸ್ಕಿನ್ ಕೇರ್ ಬಗ್ಗೆ ಅಥವಾ ನಿಮ್ಮ ಚರ್ಮದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಾ, ಬನ್ನಿ ಇಲ್ಲಿ ಕೆಲಸ ಮಾಡುವಂತಹ, ಈ ರೀತಿ ಸ್ಕಿನ್ ವಿರುದ್ಧ ಪ್ರೊಟೆಕ್ಷನ್ ಕೊಡುವಂತಹ ಒಂದು ಹೀರೋ ಯಾರು ಅಂದ್ರೆ, ದ ಹೀರೋ ಆಫ್ ದ ಪ್ರಾಡಕ್ಟ್ ರೇಂಜ್ ಈಸ್ ಕ್ಯಾರೋಟಿಲಿನೋ. ಹೆಸರಲ್ಲೇ ಇದೆ ಕ್ಯಾರೋಟೊಲಿನೋ, ಅಂಡ್ ಪಿಕ್ಚರ್ ಅಲ್ಲೂ ಕಾಣಿಸ್ತಾ ಇದೆ. ಕ್ಯಾರೆಟ್ ನ ಒಂದು ಸೀಡ್ ಅಲ್ಲಿ ತೆಗೆದಂತಹ ಆಯಿಲ್ ಎಕ್ಸ್ಟ್ರಾಕ್ಟ್, ಬೇರಿನಲ್ಲಿ ತೆಗೆದಂತಹ ಒಂದಷ್ಟು ರೂಟ್ ಎಕ್ಸ್ಟ್ರಾಕ್ಟ್ ಗಳೇನಿದೆ, ಬೀಟಾ ಕ್ಯಾರೋಟಿನ್ ಅನ್ನುವಂತಹ ಒಂದು ಫೈಟೋ ಇಂಗ್ರೀಡಿಯೆಂಟ್ ಏನಿದೆ, ಪ್ಲಾಂಟ್ ನ ಮೂಲಕ ತೆಗೆದಂತಹ ಇಂಗ್ರೀಡಿಯೆಂಟ್ ಏನಿದೆ, ಇವು ನಮ್ಮ ಚರ್ಮದ ಆರೋಗ್ಯಕರ ಬದಲಾವಣೆಗೆ, ಆರೋಗ್ಯಕರ ರಕ್ಷಣೆಗೆ ಮಲ್ಟಿಪಲ್ ಬೆನಿಫಿಟ್ಸ್ ಅನ್ನ ಕೊಡೋದಕ್ಕೆ ಈ ನಮ್ಮ ಪ್ರಾಡಕ್ಟ್ ರೇಂಜ್ ಅಲ್ಲಿ ಬಳಸಿಕೊಳ್ಳಲಾಗಿದೆ. ಹೈಲಿ ಎಫಿಕೇಶಿಯಸ್, ಡ್ಯಾಮೇಜ್ ಅನ್ನು ತಡೆಯುವಂತಹ ಸಾಮರ್ಥ್ಯ ಈ ಒಂದು ಕೆರಟೊಲಿನಾಗೆ ಇದೆ. ಆ ಒಂದು ಕೆರಟೊಲಿನೋ ನಮ್ಮ ಪ್ರಾಡಕ್ಟ್ ಗಳಲ್ಲಿ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಬಳಸಿಕೊಳ್ಳಲಾಗಿದೆ. ಮೋಸ್ಟ್ ಸ್ಟೇಬಲ್, 100% ವೀಗನ್, ಯಾವುದೇ ಒಂದು ಪ್ರಾಣಿ ಮೇಲೆ ಹಾನಿ ಮಾಡಿಲ್ಲ. ಸೊ ಅಗೈನ್ ಈ ಒಂದು ಟೆಸ್ಟ್ ಮಾಡಿರುವಂತಹ, ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಮಾಡಿರುವಂತಹ ಈ ಉತ್ಪನ್ನ ಹಾನಿಕಾರಕ ಸಲ್ಫೇಟ್, ಪ್ಯಾರಾಬೆನ್ ಇವುಗಳನ್ನ ಬಳಸಿಕೊಳ್ಳದೆ, ಸೊ ನೇರವಾಗಿ ನಮಗೆ ಸಾಧ್ಯವಾದಷ್ಟು ಒಂದು ಒಳ್ಳೆ ಬೊಟಾನಿಕಲ್ ಇಂಗ್ರೀಡಿಯೆಂಟ್ ಅನ್ನ ಬಳಸಿರುವಂತಹ ಉತ್ಪನ್ನವನ್ನ ಮೋದಿಕೆ ನಮಗೆ ಕೊಟ್ಟಿದೆ ಸ್ನೇಹಿತರೆ. ಸೊ ಸೇಫ್, ನಮ್ಮ ಚರ್ಮದ ಮೇಲೆ ಸೇಫ್ ಆಗಿರುತ್ತೆ, ಎಲ್ಲ ರೀತಿಯ ಸ್ಕಿನ್ ಟೈಪ್ ಗೆ ಸೂಕ್ತವಾಗಿರುತ್ತೆ, ಎಲ್ಲರಿಗೂ ಕೂಡ ಇದನ್ನ ಬಳಸ್ಕೋಬಹುದು. 18 ವರ್ಷದ ಮೇಲ್ಪಟ್ಟು ಏನ್ ಕೆಲಸ ಮಾಡಿಕೊಡುತ್ತೆ, ನಾನು ಹೇಳಿದ್ದೆ, ಸ್ಕಿನ್ ಈ ಒಂದು ನೀಲಿ ವಿಕಿರಣಗಳಿಂದ ನಮಗೆ ಸ್ಕಿನ್ ಡ್ಯಾಮೇಜ್ ಆಗಿ ಬೇಗ ಏಜ್ ಆದೋ ತರ ಕಾಣ್ತೀವಿ, ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಬರಬಹುದು, ಸ್ಕಿನ್ ಡ್ಯಾಮೇಜಸ್ ಆಗಬಹುದು, ಬೇರೆ ಬೇರೆ ಸಮಸ್ಯೆಗಳು ಬರಬಹುದು. ಅದಕ್ಕೋಸ್ಕರ ಸೊ ಒಂದು ಒಳ್ಳೆಯ ಹೈಡ್ರೇಷನ್ ಅನ್ನು ಕೊಟ್ಟು ಮಾಯಿಸ್ಟ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಚರ್ಮ ಜೀವಕೋಶಗಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಇದು ಹೆಲ್ಪ್ ಆಗ್ತದೆ. ಸೊ ಕೆಲವರಿಗೆ ಏನಾಗುತ್ತೆ, ಈ ರೀತಿ ರೇಡಿಯೇಷನ್ ಡ್ಯಾಮೇಜ್ಗೆ ಎಕ್ಸ್ಪೋಸ್ ಆದವ್ರಿಗೆ ಗೊತ್ತಿರುತ್ತೆ, ತುಂಬಾ ಇರಿಟೇಷನ್ ಆಗ್ತಿರುತ್ತೆ, ಕೆರೆತ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಕೆಲವರಿಗೆ ಸೆನ್ಸಿಟಿವಿಟಿ ಇರುತ್ತೆ. ಅಂತಹ ವ್ಯಕ್ತಿಗಳು ಕೇಳಿಸ್ಕೊಳ್ಳಿ ಒಂದ್ಸಲ. ನಿಮ್ಮ ಚರ್ಮ ಅಗೈನ್ ಆ ಒಂದು ಸೆನ್ಸಿಟಿವಿಟಿ ಇದ್ರೂ ಕೂಡ ಇರಿಟೇಷನ್ ಅನ್ನ ಕಡಿಮೆ ಮಾಡಿ, ಆ ಸ್ಕಿನ್ ಅನ್ನ ಕಾಮ್ ಡೌನ್ ಮಾಡಿ, ಪ್ರೊಟೆಕ್ಷನ್ ಕೊಟ್ಟು ಹೈಡ್ರೇಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಈ ಒಂದು ರೇಂಜ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ರಫ್ ಸ್ಕಿನ್ ಅನ್ನ ಸಾಫ್ಟ್ ಮಾಡೋದಕ್ಕೂ ಕೂಡ ನಮಗೆ ಅನುಕೂಲ ಮಾಡುತ್ತೆ. ರಫ್ ಸ್ಕಿನ್ ಅನ್ನ ಸಾಫ್ಟ್ ಆಗಿ ಮಾಡೋದಕ್ಕೂ ಕೂಡ ನಮ್ಗೆ ಅನುಕೂಲ ಮಾಡುತ್ತೆ. ಡ್ರೈನೆಸ್, ಎಸ್ಪೆಷಲಿ ಡ್ರೈನೆಸ್ ಇರುವಂತಹ ಸಫರ್ ಆಗುವಂತಹ ವ್ಯಕ್ತಿಗಳು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆ ಡ್ರೈನೆಸ್ ನು ಕೂಡ ಕಡಿಮೆ ಮಾಡ್ತಾ ನಮಗೆ ಸ್ಕಿನ್ಗೆ ಬೇಕಾದಂತಹ ಡೀಪ್ ಹೈಡ್ರೇಷನ್, ತ್ವಚೆಗೆ ಬೇಕಾದಂತಹ ಸಾಕಷ್ಟು ಒಂದು ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಗುಣಲಕ್ಷಣಗಳನ್ನ ಈ ಪ್ರಾಡಕ್ಟ್ ನಮಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಒಳ್ಳೆ ಒಂದು 18 ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲಾ ಗ್ರಾಹಕರಿಗೂ ಕೂಡ ಈ ಪ್ರಾಡಕ್ಟ್ ನ ಬಗ್ಗೆ ಪರಿಚಯ ಮಾಡಿ, ಎಸ್ಪೆಷಲಿ ಡಿಜಿಟಲೈಸೇಷನ್ ಗೆ ಒಳಪಟ್ಟ ಪ್ರತಿಯೊಬ್ಬ ನಾಗರಿಕ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಯಂಗ್ ಯೂಸರ್ಸ್ಗೆ ನೀವು ಇದನ್ನ ಟಾರ್ಗೆಟ್ ಮಾಡಬಹುದು. ನೋ ಅದರ್ ಬ್ರ್ಯಾಂಡ್ ಕಾಂಪಿಟಿಂಗ್ ಇನ್ ದಿಸ್ ಸ್ಪೇಸ್. ಈ ಒಂದು ನಿಟ್ಟಲ್ಲಿ, ಈ ಒಂದು ಕಾನ್ಸೆಪ್ಟ್ ಏನ್ ಮಾತಾಡ್ತಾ ಇದೀವಿ, ಯಾವ ಬ್ರ್ಯಾಂಡು ನಮ್ಮ ಇಂಡಸ್ಟ್ರಿಯಲ್ಲಿ, ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಇಲ್ಲ. ವಿ ಆರ್ ದ ಲೀಡರ್. ಮೋದಿ ಕೇರ್ ಬಳಿ ಮಾತ್ರ ಈ ಪ್ರಾಡಕ್ಟ್ ರೇಂಜ್ ಇದೆ. ಮೋದಿ ಕೇರ್ ಬಳಿ ಮಾತ್ರ ಈ ಒಂದು ಬ್ಲೂ ಲೈಟ್ ಫಿಲ್ಟರ್ ಕಾನ್ಸೆಪ್ಟ್ ಇದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ಯಾರ್ಯಾರು ನೀವು ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಬಂದಿದ್ದೀರಿ, ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಬಂದಿದ್ದೀರಿ, ಅಂಡ್ 2ನೇ ಪಾಯಿಂಟ್, ನಿಮ್ಮಲ್ಲಿ ಎಷ್ಟು ಜನ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಮಾತಾಡೋದಕ್ಕೆ ಧೈರ್ಯ ಇದೆ, ಎಷ್ಟು ಜನ ನಿಮ್ಮಲ್ಲಿ ಪ್ರಾಡಕ್ಟ್ ನ ಬಗ್ಗೆ ಬಳಸೋದಕ್ಕೆ ನಿಮಗೆ ಇಷ್ಟ ಇದೆ, ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ಸುವರ್ಣ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ ಸರ್, ಮೇಡಮ್. ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಯಾವ ತರ ಯೂಸ್ ಮಾಡ್ಬೇಕು ಅಂತ ನಾವು ತಿಳ್ಕೊಳ್ಳೋಣ ಒಂದೊಂದಾಗಿ. ಬಟ್ ಮೊದಲನೇದಾಗಿ ಏನ್ ಪ್ರಾಡಕ್ಟ್ ಇದೆ ತಿಳ್ಕೊಳ್ಳಿ ಜ್ಯೋತಿ ಅವರೇ. ಮೊದಲನೇದಾಗಿ ಏನೆಲ್ಲ ಪ್ರಾಡಕ್ಟ್ ಇದೆ, ಆಸ್ ಯೂಶುವಲ್ ಯಾವುದೇ ಸ್ಕಿನ್ ಕೇರ್ ರೇಂಜ್ ಅಲ್ಲೂ ಕೂಡ ನಾವು ಮೊದಲನೇದಾಗಿ ಟ್ರೀಟ್ಮೆಂಟ್ ಅನ್ನ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಹೇಳೋದು ಕೇಳಿಸ್ಕೊಳ್ಳಿ, ಯಾವುದೇ
ಚರ್ಮದ ಸಮಸ್ಯೆಗಳಲ್ಲಿ, ಸ್ಕಿನ್ ಇಶ್ಯೂಸ್ ಅಲ್ಲಿ ಅಥವಾ ಸ್ಕಿನ್ ಪ್ರೊಡಕ್ಷನ್ ಮಾಡೋದಕ್ಕಿಂತ ಮುಂಚೆ ನಾವು ರೆಗ್ಯುಲರ್ ಆಗಿ ಕೇಳ್ಕೊಳ್ಳೋದು ಮೊದಲನೇ ಪ್ರೋಸೆಸ್ ಅಲ್ಲಿ ಕ್ಲೆನ್ಸಿಂಗ್ ಅಥವಾ ಫೇಸ್ ವಾಶ್. ಸೊ ಯಥಾ ಪ್ರಕಾರ ಮೊಟ್ಟ ಮೊದಲನೇ ಪ್ರಾಡಕ್ಟ್ ಈ ರೇಂಜ್ ಅಲ್ಲಿ ಏನು ಬ್ಲೂ ಲೈಟ್ ಶೀಲ್ಡ್ ಅರ್ಬನ್ ಕಲರ್ ಪ್ರಾಡಕ್ಟ್ ರೇಂಜ್ ಅಲ್ಲಿ ನಮಗೆ ಮೊದಲನೇ ಪ್ರಾಡಕ್ಟ್ ರೇಂಜ್ ಯಾವುದು, ಮೊದಲನೇ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ ಬ್ಲೂ ಲೈಟ್ ಶೀಲ್ಡ್ ಜೆಂಟಲ್ ಫೇಸ್ ವಾಶ್. ಯಥಾ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ನಾವು ಫೇಸ್ ವಾಶ್ ಅನ್ನ ಅಪ್ಲೈ ಮಾಡೋದಕ್ಕೆ ಹಾಗೂ ಸಾಯಂಕಾಲ ಕೂಡ ದಿನಕ್ಕೆ 2 ಬಾರಿ ಫೇಸ್ ವಾಶ್ ಅನ್ನ ಹೇಳ್ತೀವಿ, ದಿನಕ್ಕೆ 2 ಬಾರಿ ಕ್ಲೆನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಸೊ ಈ ರೀತಿ ನಿಮಗೆ ಪ್ರೋಸೆಸ್ ಗೊತ್ತಿರುವಂತಹ ವ್ಯಕ್ತಿಗಳು ಈ ಒಂದು ಫೇಸ್ ವಾಶ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇ ಪ್ರಾಡಕ್ಟ್ ಆಗಿ ಈ ಫೇಸ್ ವಾಶ್ ಅನ್ನ ನಾವು ಬಳಸುವಂತದ್ದು. ಯಥಾ ಪ್ರಕಾರ ಬೇರೆ ಫೇಸ್ ವಾಶ್ ಅನ್ನ ಯಾವ ರೀತಿ ನಾವು ಬಳಸ್ತೀವಿ, ಸೊ ಈ ಫೇಸ್ ವಾಶ್ ನ ಒಂದು ಉದ್ದೇಶ ಎಗೈನ್ ನಮ್ಮ ಚರ್ಮದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ, ಧೂಳನ್ನ, ಡಸ್ಟ್ ಅನ್ನ ಡಿಟಾಕ್ಸಿಫೈ ಮಾಡಿ, ರಿಮೂವ್ ಮಾಡಿ, ಸೊ ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಬೇರೆ ಪ್ರಾಡಕ್ಟ್ ಅನ್ನ ಅಪ್ಲೈ ಮಾಡೋಣ. ಸೊ ಬಟ್ ಅದಕ್ಕಿಂತ ಮುಂಚೆ ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬ್ಲೂ ಲೈಟ್ ಶೀಲ್ಡ್ ಜೆಂಟಲ್ ಫೇಸ್ ವಾಶ್. ಸೊ ಇದರ ಕೆಲಸ ಏನು? ಕ್ಲೆನ್ಸಿಂಗ್ ಆರ್ ರಿಮೂವಲ್ ಆಫ್ ದಿ ಟಾಕ್ಸಿನ್ಸ್ ಫ್ರಮ್ ದ ಸ್ಕಿನ್ ಸೆಲ್. ಸೊ ಈ ಒಂದು ನಿಟ್ಟಲ್ಲಿ ಮೊದಲನೇ ಪ್ರಾಡಕ್ಟ್ ಆಗಿ ಇದನ್ನ ನಾವು ಕಸ್ಟಮರ್ಗೆ ಹೇಳೋದಕ್ಕೆ ಹೇಳ್ಬೇಕು. ಅಂಡ್ ಕ್ಲಿಯರ್ ಆಗಿ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಮೊದಲನೇದಾಗಿ AM ಅಂಡ್ PM. AM ಅಂದ್ರೆ ಬೆಳಗಿನ ಜಾವ ಒಂದ್ಸಲ, PM ಅಂದ್ರೆ ಸಾಯಂಕಾಲ 2 ಬಾರಿ ಫೇಸ್ ವಾಶ್ ಅನ್ನ ಮಾಡಬೇಕು. ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ನೀವು ಚರ್ಮಕ್ಕೆ ಹಾನಿ ಆಗದ ಹಾಗೆ ತಡಿಬಹುದು. ಉಗುರು ಬೆಚ್ಚಗಿನ ನೀರು, ಲೂಕ್ ವಾರ್ಮ್ ವಾಟರ್ ಅಂತ ಹೇಳ್ತೀವಿ. ವೆರಿ ಲಿಟಲ್ ಅಮೌಂಟ್ ಆಫ್ ಪ್ರಾಡಕ್ಟ್ ಅಂದ್ರೆ ಕಡಿಮೆ ಪ್ರಮಾಣದ ಪ್ರಾಡಕ್ಟ್ ನ, ಒಂದು ಕಡಲೆ ಬೀಜ, ಶೇಂಗಾ ಬೀಜ ಅಂತ ಏನ್ ಕರಿತೀರಾ, ಗ್ರೌಂಡ್ ನೆಟ್ ಅಂತ ಏನ್ ಕರಿತೀರಾ, ಅಷ್ಟು ಬೀಜವನ್ನ ನೀವು ಕೈಯಲ್ಲಿ ಆ ಒಂದು ಫೇಸ್ ವಾಶ್ ಅನ್ನ ತಗೊಂಡು ಸ್ಕ್ವೀಸ್ ಮಾಡಿದ ಮೇಲೆ ಚೆನ್ನಾಗಿ ನಿಮ್ಮ ಮುಖಕ್ಕೆ ಲ್ಯಾದರ್ ಅಪ್ ಮಾಡಬೇಕು. ಅಂದ್ರೆ ನೊರೆ ಬರುವ ಹಾಗೆ ಅದನ್ನ ಚೆನ್ನಾಗಿ ಸಾಫ್ಟ್ ಆಗಿ, ಸ್ಮೂತ್ ಆಗಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಫೇಸ್ ವಾಶ್ ಮಾಡೋದಕ್ಕೆ ನಿಮ್ಮ ತೇವ ಅಥವಾ ಒದ್ದೆಯಾದ ಕೈಗಳಿಂದ ಫೇಸ್ ವಾಶ್ ಅನ್ನ ಮಾಡೋದಕ್ಕೆ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಕೈಗಳನ್ನ ಒದ್ದೆ ಮಾಡಿಕೊಂಡು ಕಡಿಮೆ ಪ್ರಮಾಣ, ಒಂದು ಕಡಲೆ ಬೀಜ ಅಥವಾ ಆಲ್ಮಂಡ್ ಸೈಜ್, ಬಾದಾಮಿ ಕಾಳಷ್ಟು ಪ್ರಮಾಣದಲ್ಲಿ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಸೊ ಜಸ್ಟ್ ಸಾಕಷ್ಟು ಒಂದು ನೊರೆ ಬರುವ ಹಾಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಿಮ್ಮ ಮುಖದ ಎಲ್ಲಾ ಭಾಗಗಳಿಗೆ ಕಣ್ಣನ್ನ ಮುಚ್ಕೊಂಡು ಕಣ್ಣಿನ ಒಳಗೆ ಪ್ರಾಡಕ್ಟ್ ಹೋಗದ ಹಾಗೆ ನೋಡ್ಕೊಳ್ಳಿ. ಇರಿಟೇಷನ್ ಅವಾಯ್ಡ್ ಮಾಡೋದಕ್ಕೆ ಸೊ ಯಥಾ ಪ್ರಕಾರ ನೀವು ಫೇಸ್ ವಾಶ್ ಅನ್ನ ಮಾಡಿ. ಇದರಲ್ಲಿರುವಂತಹ ಕ್ಯಾರಟಿನ್ ಅಥವಾ ಕೆರೋಟಲಿನೋ ಎಕ್ಸ್ಟ್ರಾಕ್ಟ್ ಹೇಳಿದೆ, ಕ್ಯಾರೆಟ್ ರೂಟ್ ಎಕ್ಸ್ಟ್ರಾಕ್ಟ್ ಹೇಳಿದೆ, ಇವುಗಳ ಸಹಾಯದೊಂದಿಗೆ ಒಂದು ಒಳ್ಳೆ ವೈಬ್ರೆಂಟ್ ಲುಕ್ ಅನ್ನ ಪಡೆಯೋದಕ್ಕೆ, ಒಂದು ಒಳ್ಳೆ ಕ್ಲೆನ್ಸಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ, ಒಳ್ಳೆ ಒಂದು ಕ್ಲೆನ್ಲಿನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಸೊ ಇರಿಟೇಷನ್ ಯಾವುದೇ ಕಾರಣಕ್ಕಾಗಲ್ಲ. ಇರಿಟೇಷನ್ ಆದ್ರೂ ಕೂಡ ಅದನ್ನ ಸೂದನ್ ಮಾಡುತ್ತೆ, ಶಾಂತಗೊಳಿಸುತ್ತೆ, ಕಾಮ್ ಡೌನ್ ಮಾಡುತ್ತೆ ಸ್ನೇಹಿತರೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮಾಡಬಹುದಾಗಾದ್ರೆ ಬಳಸಬಹುದಾ ಇದು? ಸೊ ಆಕ್ಟಿವ್ಸ್ ಎಸ್ಪೆಷಲಿ ಇದು ಈ ಒಂದು ಫಾರ್ಮುಲೇಷನ್ ಏನಿದೆ, ಸೊ ಈ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೊ ಇವುಗಳಿಂದ ಪಡೆದಿರುವಂತದ್ದು. ಸೊ ಜಸ್ಟ್ ಇಂಪೋರ್ಟೆಡ್ ಫಾರ್ಮುಲೇಷನ್ ಅಂತಾನೆ ಹೇಳ್ಬೋದು. ಅಂತಹ ಒಂದು ಅಡ್ವಾನ್ಸ್ಡ್ ಫಾರ್ಮುಲೇಷನ್ ನಮಗೆ ಮೋದಿ ಕೇರ್ ಇವತ್ತು ಈ ಪ್ರಾಡಕ್ಟ್ ನ ಮೂಲಕ ನಮಗೆ ಕೊಡ್ತಾ ಇದೆ. ಸೊ ಸ್ಕಿನ್ ಕಲರ್ ಅಲ್ಲೂ ಕೂಡ ವೈಬ್ರೆಂಟ್ ಸ್ಕಿನ್ ಕಲರ್, ಸೊ ತುಂಬಾ ಆಕರ್ಷಕ ಬಣ್ಣದಲ್ಲಿ. ಸೊ ನನ್ನ ಬಣ್ಣ ಬದಲಾಗುತ್ತೆ ಅಂತ ಹೇಳಲ್ಲ, ಇರುವಂತಹ ನಿಮ್ಮ ಬಣ್ಣ, ದೇವರು ಕೊಟ್ಟಂತಹ ನಮಗೆ ತ್ವಚೆ ಏನಿದೆ ಆರೋಗ್ಯಕರವಾಗಿ ತುಂಬಾ ರಿಫ್ರೆಶ್ ಆಗಿ ನಿಮ್ಮ ತ್ವಚೆಯ ಕಾಂತಿಯನ್ನು ವೃದ್ಧಿಗೊಳಿಸೋದಕ್ಕೆ ಖಂಡಿತ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಇದನ್ನ ಮಾತ್ರ ನಾನು ನಿಮಗೆ ಅಶ್ಯೂರೆನ್ಸ್ ಮಾಡಬಲ್ಲೆ. ಸೊ ಬಳಸಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಇದರ ಪವರ್ ಏನು ಅಂತ. ಅದ್ರ ಜೊತೆಗೆ ಸೊ ರೈಸ್ ಎಕ್ಸ್ಟ್ರಾಕ್ಟ್, ಸೋಯಾಬೀನ್ ಆಯಿಲ್, ಪಪಾಯ ಎಕ್ಸ್ಟ್ರಾಕ್ಟ್, ಲೀಕೋರೈಸ್, ಇವೆಲ್ಲ ಲೀಕೋರೈಸ್ ಆಗಿರ್ಬೋದು, ರೈಸ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು. ಸೊ ಇವೆಲ್ಲ ಏನು ಅಂದ್ರೆ ನಿಮ್ಗೆ ಒಳ್ಳೆ ಚೆನ್ನಾಗಿ ಎಕ್ಸ್ಫೋಲಿಯೇಷನ್ ಆಗೋದಕ್ಕೆ, ಅಂದ್ರೆ ಆ ಕೊಳೆ ಅಂತ ಏನ್ ಕರಿತೀವಿ, ಡರ್ಟ್ ಏನ್ ಹೇಳ್ತೀವಿ, ಡಸ್ಟ್ ಏನ್ ಹೇಳ್ತೀವಿ, ಅಥವಾ ಎಕ್ಸಸ್ ಸ್ವೆಟ್ ಏನಿದೆ ಅವುಗಳನ್ನ ತೆಗೆಯೋದಕ್ಕೆ, ನಿಮ್ಮ ಚರ್ಮವನ್ನ ಕ್ಲೆನ್ಸ್ ಮಾಡೋದಕ್ಕೆ ಇವುಗಳು ಕೈ ಜೋಡಿಸುತ್ತೆ. ಡೀಪ್ ನರಿಶ್ಮೆಂಟ್ ಕೊಡುತ್ತೆ ಈ ಪಪಾಯ ಎಕ್ಸ್ಟ್ರಾಕ್ಟ್ ಹಾಗೂ ಸೋಯಾಬೀನ್ ಆಯಿಲ್ ಇರೋದ್ರಿಂದ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನೀವು ಕನ್ಸಿಡರ್ ಮಾಡಿ ಸೊ ಬಳಸಿ ಅಂತ ಕೂಡ ನಾನು ಇನ್ಸಿಸ್ಟ್ ಮಾಡ್ತಾ ಮುಂದಿನ ಪ್ರಾಡಕ್ಟ್ಗೆ ಹೋಗ್ತೀನಿ. ಸೊ ಅದಾದ್ಮೇಲೆ ಎರಡನೇದು ಜೆಲ್ ಅಂತ ಹೇಳ್ತೀವಿ, ರೀಸರ್ಫೇಸಿಂಗ್ ಜೆಲ್ ಅಂತ ಹೇಳ್ತೀವಿ. ಸೊ ಈ ರೀಸರ್ಫೇಸಿಂಗ್ ಜೆಲ್ ಕೂಡ ನಾವು ಎಸ್ಪೆಷಲಿ ಎಲ್ಲಾ ಸ್ಕಿನ್ ಟೈಪ್ಗೆ ಸೂಕ್ತವಾಗುವ ರೀತಿಯಲ್ಲಿ ನಾವು ಅದನ್ನ ಅಪ್ಲೈ ಮಾಡೋದಕ್ಕೆ ಹೇಳ್ತೀವಿ. ಸೊ ಇದು ಕೂಡ ಎಸ್ಪೆಷಲಿ ಫೇಸ್ ವಾಶ್ ನ ನಂತರ
ನೀವು ರೆಗ್ಯುಲರ್ ಆಗಿ ಬಳಸೋ ಅವಶ್ಯಕತೆ ಇಲ್ಲ ಇದನ್ನ. ಸೊ ಜಸ್ಟ್ ನೀವು ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಇದನ್ನ ಬಳಸಿದ್ರೆ ನಿಮಗೆ ಸಾಕು. ಸೊ ಮತ್ತೊಮ್ಮೆ ಹೇಳ್ತೀನಿ, ಸೊ ಒಳ್ಳೆ ಮಾಯಿಶ್ಚರೈಸೇಷನ್ ಕೊಡೋದಕ್ಕೆ, ಸಾಫ್ಟ್ನೆಸ್ ಕೊಡೋದಕ್ಕೆ ನಿಮಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಇದು ಪ್ರತಿನಿತ್ಯ ಅವಶ್ಯಕತೆ ಇಲ್ಲದೆ ಇರಬಹುದು, ವಾರಕ್ಕೆ 2 ಬಾರಿ ಇಲ್ಲ 3 ಬಾರಿ ಅಂತೆ ಈ ಒಂದು ರೀಸರ್ಫೇಸಿಂಗ್ ಜೆಲ್ ನಿಮ್ಮ ಒಂದು ಸ್ಕಿನ್ ನ ಒಂದು ಸರ್ಫೇಸ್ ಏನಿದೆ, ಟೆಕ್ಸ್ಚರ್ ಏನಿದೆ ಇಂಪ್ರೂವ್ ಮಾಡುತ್ತೆ, ಕ್ಲಿಯರ್ ಆಗಿಡುತ್ತೆ, ರೆಗ್ಯುಲರೈಸ್ ಮಾಡುತ್ತೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನಾವು ಬಳಸೋದಕ್ಕೆ ಹೇಳ್ತೀವಿ. ಓಕೆ, ಸೊ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕೂಡ ಇಲ್ಲಿ ಎಸ್ಪೆಷಲಿ ನಾವು ಕೊಟ್ಟಿದ್ದೀವಿ. ಚೆನ್ನಾಗಿ ಫೇಸ್ ವಾಶ್ ನ ಮಾಡಿದ ಮುಖಾಂತರ, ಸೊ ಥಿನ್ ಲೇಯರ್ ಆಫ್ ಎಸ್ಪೆಷಲಿ ಒಂದು ಸರ್ಫೇಸ್ ಜೆಲ್ ಅನ್ನ ತಗೊಂಡು ಕ್ಲೀನ್ ಆಗಿ, ಸೊ ಡ್ಯಾಂಪ್ ಫೇಸ್ ಮೇಲೆ, ನೆಕ್ ಮೇಲೆ ಮಸಾಜ್ ಮಾಡ್ಕೊಳ್ಳುವಂಥದ್ದು 1 ರಿಂದ 2 ನಿಮಿಷ. ಓಕೆ, ಸೊ 1 ರಿಂದ 2 ನಿಮಿಷ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ನಿಮಗೆ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಸ್ಮೂತ್ ಆಗುತ್ತೆ, ನಿಮ್ಮ ಸ್ಕಿನ್ ಹೈಡ್ರೇಷನ್ ಆಗುತ್ತೆ, ಸೊ ಸಾಫ್ಟ್ನೆಸ್ ಎದ್ದು ಕಾಣುತ್ತೆ, ವೈಬ್ರೆಂಟ್ ಸ್ಕಿನ್ ಕಲರ್, ಸ್ಕಿನ್ ಲುಕ್ ಕೂಡ ಬರುತ್ತೆ. ಅಂತಹ ಒಂದು ಪರಿಚಯ ಮಾಡುವಂತಹ ಈ ಒಂದು ರೀಸರ್ಫೇಸಿಂಗ್ ಜೆಲ್ ಸ್ಕ್ರಬ್ ಸೊ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರ ಮೂಲ ಉದ್ದೇಶ ಡೀಪ್ ಕ್ಲೆನ್ಸಿಂಗ್ ಅನ್ನ ಕೊಡೋದು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಡೆಡ್ ಸೆಲ್ಸ್ ಅನ್ನ ತೆಗೆಯೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಡೆಡ್ ಸೆಲ್ಸ್ ಅನ್ನ ತೆಗಿಬೇಕು, ಸತ್ತು ಹೋದ ಜೀವಕೋಶಗಳನ್ನ ತೆಗೆಯಬೇಕು ಅಂತ ಹೇಳಿದ್ರೆ ನಮಗೆ ಸ್ಕ್ರಬ್ ಬೇಕಾಗ್ತದೆ. ಈ ಒಂದು ರೀಸರ್ಫೇಸಿಂಗ್ ಜೆಲ್ ಸ್ಕ್ರಬ್ ಏನಿದೆ, ನಮ್ಮ ಸ್ಕಿನ್ ನ ಒಂದು ಡೆಪ್ತ್ ಅಲ್ಲಿ ಅಥವಾ ಡೀಪ್ ಅಲ್ಲಿ ಇರುವಂತಹ ಡೆಡ್ ಸೆಲ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ, ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಸೊ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಯಾವಾಗ ನೀವು ಸ್ಕ್ರಬ್ ಬಳಸ್ತೀರಾ ಇಮ್ಮಿಡಿಯೇಟ್ ಆಗಿ ನಿಮಗೆ ಎಫೆಕ್ಟಿವ್ನೆಸ್ ಗೊತ್ತಾಗ್ತದೆ. ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸಾಫ್ಟ್ ಟೆಕ್ಸ್ಚರ್ ಫೀಲ್ ಆಗುತ್ತೆ ನಿಮಗೆ, ಡೀಪ್ ಹೈಡ್ರೇಷನ್ ತಗೊಳ್ಳೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗ್ತದೆ, ಡ್ಯಾಮೇಜ್ ಕೂಡ ಕಡಿಮೆ ಮಾಡಬಹುದು, ಡಲ್ನೆಸ್ ಕೂಡ, ನಮ್ಮ ಸ್ಕಿನ್ ಡಲ್ನೆಸ್ ಕೂಡ ನಾವು ಎರಾಡಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನ ವಾರಕ್ಕೆ 2 ಬಾರಿ ಆದ್ರೂ ನಾವು ಈ ಸ್ಕ್ರಬ್ ಅನ್ನ ಬಳಸೋದು ಉತ್ತಮ ಅಂತ. ಅಂದ್ರೆ ಎವರಿ ಆಲ್ಟರ್ನೇಟಿವ್ ಡೇ, 2 ದಿವಸಕ್ಕೆ 1 ಬಾರಿ ಅಟ್ಲೀಸ್ಟ್, ಇಲ್ಲ 3 ದಿವಸಕ್ಕಾದ್ರೂ 1 ಬಾರಿ. ಸೊ ಇದನ್ನ ಬಳಸಲೇಬೇಕು ಎಸ್ಪೆಷಲಿ. ಸೊ ಫೇಸ್ ವಾಶ್ ನಂತರ ಬಳಸಬಹುದು, ಇಲ್ಲ ನೇರವಾಗಿ ನೀವು ಸ್ಕ್ರಬ್ ನ ಮೂಲಕ ಹೋಗ್ಬೋದು. ಬಟ್ ನನ್ನ ಒಂದು ನಿಮಗೆ ಟಿಪ್ ಏನು ಅಂದ್ರೆ, ಮೊದಲು ಫೇಸ್ ವಾಶ್ ಬಳಸಿದ ನಂತರ ಸ್ಕ್ರಬ್ ಅನ್ನ ಬಳಸಿ. ಒಳ್ಳೆ ಒಂದು ಇಂಪ್ಯಾಕ್ಟ್ ಇರುತ್ತೆ, ರಿಸಲ್ಟ್ ಇರುತ್ತೆ. ಸೊ ಇದರಲ್ಲಿರುವಂತಹ ಹೀರೋ ಇಂಗ್ರೀಡಿಯೆಂಟ್ಸ್ ಮತ್ತೊಂದ್ಸಲ ನಮ್ಮ ಸ್ಕಿನ್ ನ ಒಂದು ಟೆಕ್ಸ್ಚರ್, ಅದರ ಒಂದು ನರಿಶ್ಮೆಂಟ್ ಅನ್ನ ಕೇರ್ ತಗೊಳ್ಳೋದಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಅಲ್ಲಿಗೆ ಮೊದಲನೇ ಪ್ರಾಡಕ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಬಳಸೋದಕ್ಕೆ ಫೇಸ್ ವಾಶ್ ಮಾತಾಡ್ಕೊಂಡ್ವಿ. 2ನೇ ಒಂದು ರೇಂಜ್ ಅಲ್ಲಿ ನಾವು ಮಾತಾಡ್ಕೊಂಡಿದ್ದು ಸ್ಕ್ರಬ್ ಅನ್ನ ನಾವು ಮಾತಾಡ್ಕೊಂಡಿವಿ. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಸೊ ಸ್ಕ್ರಬ್ ಅನ್ನ ಎಷ್ಟು ದಿವಸ ಬಳಸಬೇಕು, ವಾರಕ್ಕೆ ಎಷ್ಟು ಸಲ ಬಳಸಬೇಕು, ಎಷ್ಟು ದಿವಸ ಬಳಸಬೇಕು? 2 ಸಲ. 2 ಸಲ ಬಳಸಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಹೇಗೆ ಬಳಸಬೇಕು? ಜಸ್ಟ್ ಲಿಟಲ್ ಅಮೌಂಟ್ ಕಡಲೆ ಬೀಜ, ಕಡಿಮೆ ಪ್ರಮಾಣದ ಸ್ಕ್ರಬ್ ಅನ್ನ ತಗೊಂಡು, ಸೊ ನಿಮ್ಮ ಮುಖದ ಎಲ್ಲಾ ಭಾಗಗಳಿಗೂ, ಕೆನ್ನೆ, ಮೂಗು, ಹಣೆಯ ಭಾಗ, ಚಿನ್ ಏರಿಯಾ, ಗಲ್ಲದ ಭಾಗ, ನಿಮ್ಮ ನೆಕ್ ಏರಿಯಾವರೆಗೂ ಸೊ ಥಿನ್ ಲೇಯರ್, ಸಣ್ಣ ಪ್ರಮಾಣದ ಲೇಯರ್ ಅನ್ನ ಕ್ರಿಯೇಟ್ ಮಾಡಿ, ಅಂದ್ರೆ ಅದನ್ನ ಅಪ್ಲೈ ಮಾಡಿ, ಅದನ್ನ ಮಾಡ್ಕೊಂಡ ನಂತರ ನಿಧಾನಕ್ಕೆ ಮಸಾಜ್ ಕೊಡುವಂಥದ್ದು, ಸಾಫ್ಟ್ ಆಗಿ ಮಸಾಜ್ ಕೊಡುವಂಥದ್ದು. ನಿಮ್ಮ ಕೈಗಳನ್ನ, ಒದ್ದೆಯ ಕೈಗಳನ್ನ ಬಳಸ್ಕೊಂಡು ಅಪ್ವರ್ಡ್ ಮೋಷನ್ ಅಲ್ಲಿ, ಅಂದ್ರೆ ಯಾವತ್ತೂ ಕೂಡ ನೀವು ಮಸಾಜ್ ಮಾಡಬೇಕಾದ್ರೆ ಕೆಳಗಿಂದ ಮೇಲೆ ನೀವು ಮಸಾಜ್ ಅನ್ನ ಮಾಡ್ಕೊಳ್ಳುವಂಥದ್ದು ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ಮಾಡಿ ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ಖಂಡಿತ ಹೌದು, 2 ಟೈಮ್ಸ್ ಇದನ್ನ ಬಳಸುವಂತದ್ದು. ಯಾವತ್ತು ನೀವು ಇದನ್ನ ಬಳಸ್ತೀರಾ, 2 ಸಾರಿ ಇದನ್ನ ಬಳಸಿ. ವಾರದಲ್ಲಿ 2 ದಿನ ಬಳಸಿ, ಆಯ್ತಾ? ಸೊ ಇದನ್ನ ಮಾಡಿದ ನಂತರ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಮತ್ತೊಂದ್ಸಲ ಸೊ ಒಳ್ಳೆ ಇಂಪ್ಯಾಕ್ಟ್ ತೋರಿಸ್ಬೇಕು ಅಂತ ಹೇಳಿದ್ರೆ ಎಕ್ಸೆಸ್ ಆಯಿಲ್ ಎಲ್ಲ ತೆಗೆದು ಡೀಪ್ ಕ್ಲೆನ್ಸಿಂಗ್ ಮಾಡೋದಕ್ಕೆ ಮಾಸ್ಕ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಗೇನ್ ಆಸ್ ಅ ಥರ್ಡ್ ಪ್ರಾಡಕ್ಟ್, ಬ್ಲೂ ಲೈಟ್ ಶೀಲ್ಡ್ ಅಲ್ಲಿ ಡೀಪ್ ಕ್ಲೀನ್ ಕಾಫಿ ಮಾಸ್ಕ್ ಅನ್ನ ನಾವು ಆಲ್ ಸ್ಕಿನ್ ಟೈಪ್ಸ್ ಗೆ ಬಳಸುವಂತಹ ಮಾಸ್ಕ್ ಅನ್ನ ನಮ್ಗೆ 3ನೇ ಪ್ರಾಡಕ್ಟ್ ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ನೆನಪಲ್ಲಿರ್ಲಿ. ಮಾಸ್ಕ್ ಯಾವತ್ತೂ ಕೂಡ, ಮಾಸ್ಕ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದ್ರೆ,
ಪಾಯಿಂಟ್ ನಂಬರ್ 1, ನಮ್ಮ ಸ್ಕಿನ್ ಏನಾಗುತ್ತೆ, ಲೂಸ್ ಇರೋ ಸ್ಕಿನ್ ಅನ್ನ ಟೈಟ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡಿದಾಗ ಮುಖದ ಮೇಲೆ ಕೈ ಅಪ್ಲೈ ಮಾಡಿದಾಗ, ಕೈಗಳನ್ನ ಆಡಿಸಿದಾಗ ಅಥವಾ ಫಿಂಗರ್ಸ್ ಅನ್ನ ಬಳಸಿದಾಗ ಅಥವಾ ಯಾವುದೇ ಫೇಶಿಯಲ್ ಪ್ರಾಡಕ್ಟ್ ಅನ್ನ ಬಳಸಿದ ಮೇಲೆ, ಸ್ಕ್ರಬ್ ಅನ್ನ ಬಳಸಿದ ಮೇಲೆ ಜೋತು ಬೀಳುವಂತಹ ಸಂದರ್ಭ ಇರುತ್ತೆ, ಸ್ಕಿನ್ ಲೂಸ್ ಆಗತ್ತೆ. ಮತ್ತೊಂದ್ಸಲ ನಾವು ಅದನ್ನ ಟೈಟ್ ಮಾಡಬೇಕು, ರೀಸ್ಟ್ರಕ್ಚರ್ ಮಾಡ್ಕೋಬೇಕು, ಆ ಒಂದು ಒರಿಜಿನಲ್ ಸ್ಟ್ರಕ್ಚರ್ಗೆ ತರಬೇಕು ಅನ್ನೋದಕ್ಕೆ ಎಗೈನ್ ಮಾಸ್ಕ್ ಬೇಕಾಗತ್ತೆ. ಎರಡನೇ ಕಾರಣ, ಸೊ ನಮ್ಮ ಚರ್ಮದ ರಂಧ್ರಗಳಲ್ಲಿರುವಂತಹ ರೆಸಿಡ್ಯೂಸ್ ನ ಕ್ಲೀನ್ ಮಾಡೋದಕ್ಕೆ, ಡೀಪ್ ಕ್ಲೀನ್ ಮಾಡೋದಕ್ಕೂ ನಮ್ಗೆ ಹೆಲ್ಪ್ ಆಗ್ತದೆ. ಮೂರನೇದು, ಎಕ್ಸಸ್ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ, ಎಕ್ಸಸ್ ಆಯಿಲ್ ಅನ್ನ ರಿಮೂವ್ ಮಾಡೋದಕ್ಕೆ ನಮಗೆ ಇದು ಹೆಲ್ಪ್ ಆಗ್ತದೆ. ಅಂಡ್ ಒಟ್ಟಾರೆ ಡ್ಯಾಮೇಜ್ ಪ್ರಿವೆನ್ಷನ್ ನಮಗೆ ಇದರ ಮೂಲಕ ಸಾಧ್ಯ ಆಗ್ತದೆ. ಇದರಲ್ಲಿರುವಂತಹ ಕ್ಲೀನ್ ಕಾಫಿ ಎಕ್ಸ್ಟ್ರಾಕ್ಟ್, ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿರುವಂತಹ ಕ್ಲೇ ಅಂಡ್ ಕಾಫಿ, ಪಪಾಯ ಎಕ್ಸ್ಟ್ರಾಕ್ಟ್ ಗಳು ಏನಿದಾವೆ, ಸೊ ಒಂದು ಒಳ್ಳೆ ಅನುಭೂತಿಯನ್ನ ಕೊಡುತ್ತೆ. ಬಟ್ ಏನು ಅಂದ್ರೆ, ಮಾಸ್ಕ್ ಅನ್ನ ಅಪ್ಲೈ ಮಾಡಿದ ಮೇಲೆ ಅರ್ಧ ಗಂಟೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಡಿ. ಸೊ ಸಣ್ಣ ಪ್ರಮಾಣದ ಒಂದು ಮಾಸ್ಕ್, ಈ ಒಂದು ಕ್ರೀಮ್ ಅನ್ನ ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನ ತಗೊಂಡು ಥಿನ್ ಲೇಯರ್ ನೆಕ್ ಏರಿಯಾ ಇಂದ ಹಿಡ್ಕೊಂಡು ಕತ್ತಿನ ಭಾಗ, ಕೆನ್ನೆ, ಹಣೆಯ ಭಾಗ, ಮೂಗಿನ ಮೇಲ್ಭಾಗ, ಕಣ್ಣು ಬಿಟ್ಟು ಕಣ್ಣಿಗೆ ತಾಕಿಸ್ಬೇಡಿ, ಸೊ ಈವನ್ ಲಿಪ್ ಮೇಲ್ಭಾಗ, ನಿಮ್ಮ ತುಟಿಯ ಮೇಲ್ಭಾಗ, ತುಟಿಯ ಕೆಳಭಾಗ, ಸೊ ಎಲ್ಲಾ ಭಾಗಗಳಿಗೆ ನೀಟಾಗಿ ಇದನ್ನ ಥಿನ್ ಲೇಯರ್ ಅಪ್ಲೈ ಮಾಡಿ, ಸೊ 20-30 ನಿಮಿಷಗಳವರೆಗೂ ಇದನ್ನ ಸೊ ವೆಯ್ಟ್ ಮಾಡಬೇಕು. ಡ್ರೈ ಮಾಡಿದ ನಂತರ ಎಗೈನ್ ಅದನ್ನ ರಿಮೂವ್ ಮಾಡಬೇಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ಸೊ ತಣ್ಣಗಿರೋ ಕೋಲ್ಡ್ ವಾಟರ್ ಆಗಿರ್ಬೋದು, ಲೂಕ್ ವಾರ್ಮ್ ವಾಟರ್ ಆಗಿರ್ಬೋದು. ಇದನ್ನ ನಿಧಾನವಾಗಿ ರಿಮೂವ್ ಮಾಡಿ, ನೀರನ್ನ ಬಳಸ್ಕೊಂಡು ರಿಮೂವ್ ಮಾಡಿ. ತದನಂತರ ಸೊ ನಿಮ್ಮ ಟವಲ್, ಸಾಫ್ಟ್ ಟವಲ್ ಅನ್ನ ತಗೊಂಡು, ಕ್ಲಾತ್ ಅನ್ನ ತಗೊಂಡು ನೀಟಾಗಿ ನಿಮ್ಮ ಸ್ಕಿನ್ ಅನ್ನ ಡ್ರೈ ಮಾಡ್ಕೊಳ್ಳಿ. ಸೊ ಬೇರೆ ಪ್ರಾಡಕ್ಟ್ ಅನ್ನ ಅಪ್ಲೈ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅಲ್ಲಿಗೆ ಮೊದಲನೇದು ಫೇಸ್ ವಾಶ್ ಮಾಡಾಯ್ತು, ಎರಡನೇದು ಸ್ಕ್ರಬ್ ಆಯ್ತು, ಮೂರನೇದು ಮಾಸ್ಕ್, ಮೂರನೇ ಸ್ಟೆಪ್ ಅಲ್ಲಿ. ಬಟ್ ಇಲ್ಲಿ ಮಾಸ್ಕ್ ಅನ್ನ ಕೂಡ ನಾವು ಸಾಧ್ಯವಾದಷ್ಟು ಇಲ್ಲಿ ಪ್ರತಿನಿತ್ಯ ಬಳಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಪ್ರೇಮಾ ಶೆಟ್ಟಿ ಅವರೇ, ವೀಕ್ಲಿ 2 ಸಲ ಬಳಸಿದ್ರೆ ಸಾಕು, ವೀಕ್ಲಿ 2 ಸಲ ಬಳಸಿದ್ರೆ ಸಾಕು. ಸೊ ಜಸ್ಟ್ ಲೈಕ್ ಎ ವೀಕ್ಲಿ ಟ್ರೀಟ್ಮೆಂಟ್ ಅಂತ, ವೀಕ್ಲಿ ಪ್ರಾಡಕ್ಟ್ ಅಂತಾನೆ ಹೇಳ್ತೀವಿ. ಸ್ಕ್ರಬ್ ಆಗಿರಬಹುದು, ಮಾಸ್ಕ್ ಆಗಿರಬಹುದು, ಪ್ರತಿನಿತ್ಯ ಅವಶ್ಯಕತೆ ಇರಲ್ಲ, ನಮ್ಗೆ ಅಷ್ಟು ಟೈಮು ಕೂಡ ಇರಲ್ಲ. ಸೊ ಪ್ರತಿನಿತ್ಯ 20-30 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂದ್ರೆ ಯಾರು ಮಾಡೋದಿಲ್ಲ. 3 ದಿವಸಕ್ಕೆ ಒಮ್ಮೆಲೆ ಸೊ ಈ ಒಂದು ಮಾಸ್ಕ್ ಅನ್ನ ಹಾಕಿ ಈ ರೀತಿ ನೀವು ಇದನ್ನ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡಿ. ಸೊ ಅಗೈನ್ ಯು ಕ್ಯಾನ್ ಫೀಲ್ ವೆರಿ 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 ರಿಜ್ಯುವಿನೇಟೆಡ್, ರಿಲ್ಯಾಕ್ಸ್. ಸೊ ಯಾವಾಗ 20-30 ನಿಮಿಷ ನೀವು ಏನೂ ಕೂಡ ರಿಸ್ಕ್ ತಗೊಳ್ತೀರಾ, ಒಂದ್ ಕಡೆ ಕೂತ್ಕೊಂಡು ಮಾಸ್ಕ್ ಹಾಕಿ ಆರಾಮಾಗಿ ಒಳ್ಳೆ ಒಂದು ತಂಪಾದ ಜಾಗದಲ್ಲಿ ಕೂತ್ಕೊಳ್ಳಿ, ಆರ್ಮ್ ಚೇರ್ ಅಲ್ಲಿ ಕೂತ್ಕೊಳ್ಳಿ, ಒಂದೊಳ್ಳೆ ಸೂದಿಂಗ್ ಮ್ಯೂಸಿಕ್ ಅನ್ನ ಕೇಳ್ತಾ ಹೋಗಿ. ಯು ಫೀಲ್ ಲೈಕ್ ರಿಜ್ಯುವಿನೇಟೆಡ್, ನಿಮ್ಮ ಸ್ಕಿನ್ ರಿಜ್ಯುವಿನೇಟ್ ಆಗುತ್ತೆ, ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಅದರ ಜೊತೆಗೆ ಮತ್ತಷ್ಟು ಚೈತನ್ಯ ನಿಮಗೆ ತುಂಬುತ್ತೆ. ಯು ಲುಕ್ ವೆರಿ ಕಾನ್ಫಿಡೆಂಟ್ ಆಲ್ಸೋ, ಇರಿಟೇಷನ್ ಕೂಡ ಏನೂ ಇರೋದಿಲ್ಲ. ಕರೆಕ್ಟ್ ಫೇಸ್, ಇಟ್ಸ್ ಸಿಮಿಲರ್ ಟು ಫೇಸ್ ಪ್ಯಾಕ್ ಓನ್ಲಿ ಸ್ನೇಹಿತರೆ, ಸಿಮಿಲರ್ ಟು ಫೇಸ್ ಪ್ಯಾಕ್ ಓನ್ಲಿ, ಜಸ್ಟ್ ಲೈಕ್ ಎ ಫೇಸ್ ಪ್ಯಾಕ್, ಇನ್ನೇನು ಇಲ್ಲ. ಸೊ ಜಸ್ಟ್ ಓನ್ಲಿ ಥಿಂಗ್ ಇಸ್ ದ ಫಾರ್ಮುಲೇಷನ್. ಗಮನಿಸಿ ನೋಡಿ, ಬ್ಲೂ ರೈಸ್ ಆ ಪ್ರೊಟೆಕ್ಷನ್ ಕೊಡೋದಕ್ಕೆ ಏನ್ ಬೇಕೋ ಆ ಒಂದು ಕ್ಯಾರೆಕ್ಟರ್ಸ್ ಅನ್ನ, ಆ ಒಂದು ಹೀರೋ ಇಂಗ್ರೀಡಿಯೆಂಟ್ಸ್ ಅನ್ನ ಇದರಲ್ಲಿ ಇಟ್ಟಿದ್ದೀವಿ. ಜಸ್ಟ್ ಲೈಕ್ ಎನಿ ಅದರ್ ಫೇಸ್ ಪ್ಯಾಕ್ ಇದನ್ನ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಕ್ಲೇ, ಕಾಫಿ ಎಕ್ಸ್ಟ್ರಾಕ್ಟ್, ಪಪಾಯ ಎಕ್ಸ್ಟ್ರಾಕ್ಟ್, ಸೊ ಜಸ್ಟ್ ಅದರ ಜೊತೆಗೆ ಸೋಯಾಬೀನ್ ಆಯಿಲ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ನಿಮ್ಮ ಸ್ಕಿನ್ ಎನರ್ಜೈಸ್ ಮಾಡೋದಕ್ಕೆ ಬೇಕಾದ ಎಲ್ಲಾ ಕ್ಯಾರೆಕ್ಟರ್ಸ್ ಫೀಚರ್ಸ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಬ್ಲೆಂಡ್ ಮಾಡಿದ್ದಾರೆ, ಫಾರ್ಮುಲೇಟ್ ಮಾಡಿದ್ದಾರೆ. ಅಂಡ್ ಆಲಿವ್ ಆಯಿಲ್ ಎಕ್ಸ್ಟ್ರಾಕ್ಟ್, ನಿಮಗೆ ಗೊತ್ತಿರಲಿ, ಎಸ್ಪೆಷಲಿ ಸ್ಕಿನ್ ಗೆ ಬೇಕಾದ ಒಂದು ಒಳ್ಳೆ ಫ್ಯಾಟಿ ಟೆಕ್ಸ್ಚರ್, ಒಂದು ಫ್ಯಾಟ್ಸ್ ಅನ್ನ ಕೊಡೋದ್ರಲ್ಲಿ ಆಲಿವ್ ಆಯಿಲ್ ಎಕ್ಸ್ಟ್ರಾಕ್ಟ್ ಕೂಡ ಇದರಲ್ಲಿ ಬಳಸಿರೋದ್ರಿಂದ ಮತ್ತಷ್ಟು ಮೆರುಗು ಕೊಡುತ್ತೆ. ಆಲಿವ್ ಲೀಫ್ ಎಕ್ಸ್ಟ್ರಾಕ್ಟ್ ಕೂಡ ನಾವು ಇದರಲ್ಲಿ ನೋಡ್ತೀವಿ. ಇರಿಟೇಷನ್ ಕಡಿಮೆ ಮಾಡೋದು, ಕಾಮ್ನೆಸ್ ಕೊಡೋದು ಆ ಒಂದು ಆಲಿವ್ ನ ಎಕ್ಸ್ಟ್ರಾಕ್ಟ್ ನ ಮೂಲಕ, ಆ ಒಂದು ಅಂಶ ಕೂಡ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಲ್ಲಿ ಗಮನಿಸಬಹುದು. ಸೊ ಇದಾದ್ಮೇಲೆ ಸ್ನೇಹಿತರೆ ಮರಿಲೇಬಾರ್ದು, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಒಂದು ಜ್ವರ ಬಂದ್ರೆ ಇಂಜೆಕ್ಷನ್ ಎಷ್ಟು ಮುಖ್ಯನೋ, ಅಗೇನ್ ಐ ಆಮ್ ರಿಪೀಟಿಂಗ್, ನಮಗೆ ಜ್ವರ ಬಂದ್ರೆ ನಮಗೆ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಇದೆ. ನಮ್ಮ ಪ್ರಕಾರ ಏನು ಅಂದ್ರೆ ಟ್ಯಾಬ್ಲೆಟ್ ಅಲ್ಲ, ಇಂಜೆಕ್ಷನ್ ತಗೊಂಡ್ರೆ ಬೇಗ ವಾಸಿ ಆಗತ್ತೆ ಅಂತ. ಸೊ ಅಲ್ವಾ, ಅದೇ ರೀತಿ ಐ ಕ್ಯಾನ್ ಕೋರಿಲೇಟ್. ಅದೇ ರೀತಿ ನಮ್ಮ ಸ್ಕಿನ್ ಗೆ ಟ್ರೀಟ್ಮೆಂಟ್ ಮಾಡಬೇಕು, ನರಿಶ್ಮೆಂಟ್ ಕೊಡಬೇಕು, ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸೀರಮ್ ತುಂಬಾ ಮುಖ್ಯ ಆಗ್ತದೆ. 4ನೇ ಪ್ರಾಡಕ್ಟ್ ನ ಒಂದು ರೇಂಜ್ ನ ಅಥವಾ ರೂಪದಲ್ಲಿ
ಬ್ಲೂ ಲೈಟ್ ಶೀಲ್ಡ್ ರೀಸೆಟ್ ಸೀರಮ್ ಆಯಿಲ್ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ವೆರಿ ವೆರಿ ಲೈಟ್ ಟೆಕ್ಸ್ಚರ್. ಇದನ್ನ ನಾವು ಅಪ್ಲೈ ಮಾಡಲೇಬೇಕು, ಪ್ರತಿ ದಿವಸ ಬಳಸಲೇಬೇಕು. ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಇದನ್ನ ಅಪ್ಲೈ ಮಾಡಲೇಬೇಕು. ಡೀಪ್ ಆಗಿ ನಮಗೆ ಇದು ಪೆನೆಟ್ರೇಟ್ ಆಗೋದ್ರ ಮೂಲಕ, ಮತ್ತೊಮ್ಮೆ ಹೇಳ್ತೀನಿ, ತುಂಬಾ ಡೀಪ್ ಆಗಿ ಪೆನೆಟ್ರೇಟ್ ಆಗೋದ್ರ ಮೂಲಕ ನಮಗೆ ಸಾಕಷ್ಟು ನರಿಶ್ಮೆಂಟ್ ಕೊಡುವಂತಹ ತಾಕತ್ತು ಈ ಒಂದು ಸೀರಮ್ ಆಯಿಲ್ಗೆ ಇದೆ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಡ್ರಾಪರ್ ಅನ್ನ ಕೊಟ್ಟಿರ್ತಾರೆ, ಫಿಂಗರ್ ಟಿಪ್ಸ್ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಯಿಲ್ ಅನ್ನ ತಗೊಂಡು ಅಪ್ವರ್ಡ್ ಮೋಷನ್ ಅಲ್ಲಿ ನಿಮ್ಮ ಕೆನ್ನೆ, ನಿಮ್ಮ ಚಿನ್ ಏರಿಯಾ, ನಿಮ್ಮ ಕತ್ತಿನ ಭಾಗ, ನಿಮ್ಮ ಹಣೆಯ ಭಾಗ, ಅಪ್ವರ್ಡ್ ಮೇಲ್ ಭಾಗಕ್ಕೆ ನೀವು ಅದನ್ನ ಅಪ್ಲೈ ಮಾಡಬೇಕು. ನಿಮ್ಮ ಕಣ್ಣಿನ ಏರಿಯಾವನ್ನ ಅವಾಯ್ಡ್ ಮಾಡ್ಕೊಳ್ಳಿ. ದಿನಕ್ಕೆ 2 ಬಾರಿ ಈ ಸೀರಮ್ ಅನ್ನ ನೀವು ಬೆರಳುಗಳ ಮೂಲಕ, ಜಸ್ಟ್ ಕೈಯಲ್ಲಿ ತಗೊಂಡ್ರೆ ವೇಸ್ಟ್ ಆಗತ್ತೆ, ತುಂಬಾ ಕಡಿಮೆ ತಗೋಬೇಕು. ಸೊ ಬೆರಳುಗಳ ಮೂಲಕ ಜಸ್ಟ್ ಅದನ್ನ ನಿಮ್ಮ ಆ ಕತ್ತಿನ ಭಾಗ, ನಿಮ್ಮ ಕೆನ್ನೆಯ ಭಾಗ, ನಿಮ್ಮ ಹಣೆಯ ಭಾಗಕ್ಕೆ ಇದನ್ನ ಅಪ್ಲೈ ಮಾಡಿ. ಸೊ ಆಕ್ಟಿವ್ಸ್, ಇದರಲ್ಲಿರುವಂತಹ ಆಕ್ಟಿವ್ಸ್ ಮೊರಾಕೋ, ಸ್ವಿಟ್ಜರ್ಲ್ಯಾಂಡ್, ಯುರೋಪ್ ಅಂಡ್ ಇಟಲಿಯಲ್ಲಿ ಫಾರ್ಮುಲೇಟ್ ಮಾಡಿದಂತಹ ಈ ಒಂದು ಫಾರ್ಮುಲೇಷನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಈ ಪ್ರಾಡಕ್ಟ್ ಅಲ್ಲಿ ಬಳಸ್ಕೊಳ್ಳಲಾಗಿದೆ. ಲ್ಯಾವೆಂಡರ್ ಆಯಿಲ್ ಎಕ್ಸ್ಟ್ರಾಕ್ಟ್, ಕೆನೋಲಾ, ಚಮಮ್ ಆಯಿಲ್. ಸೊ ಎಸ್ಪೆಷಲಿ ಬೇಸಿಕಲಿ ಹೇಳಬೇಕು ಅಂದ್ರೆ ನಮ್ಮ ಸ್ಕಿನ್ ಗೆ ನರಿಶ್ಮೆಂಟ್ ಗೆ ಬೇಕಾದಂತಹ, ರಿಪೇರ್ ಪ್ರೋಸೆಸ್ ಗೆ ಬೇಕಾದಂತಹ, ಡೀಪ್ ಸ್ಕಿನ್ ನರಿಶ್ಮೆಂಟ್ ಗೆ ಬೇಕಾದಂತಹ ಎಲ್ಲ ಎಕ್ಸ್ಟ್ರಾಕ್ಟ್ ಗಳು ಕೂಡ ಇದರಲ್ಲಿದೆ. ಇಟ್ ಕೇರ್ಸ್ ಯುವರ್ ಸ್ಕಿನ್, ವೈಬ್ರೆಂಟ್ ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಮಾಡುತ್ತೆ, ಒಳ್ಳೆ ರೇಡಿಯಂಟ್ ಎಫೆಕ್ಟ್ ಕೊಡುತ್ತೆ. ಸೊ ಈ ಒಂದು ಸೀರಮ್ ಅನ್ನ ಬಳಸ್ದಿರಾ ದಯವಿಟ್ಟು ಪ್ರಾಡಕ್ಟ್ ಅನ್ನ, ರೇಂಜ್ ಅನ್ನ ಬಳಸಕ್ ಹೋಗ್ಬೇಡಿ. ವೆರಿ ವೆರಿ ಮ್ಯಾಂಡೇಟರಿ ಪ್ರಾಡಕ್ಟ್. ಈ ಸೀರಮ್ ಅನ್ನ ಬಳಸಲೇಬೇಕು, ದಿನಕ್ಕೆ 2 ಬಾರಿ ಬಳಸಲೇಬೇಕು. ಫೇಸ್ ವಾಶ್ ನ ನಂತರ ಸೊ ಈ ಒಂದು ಸೀರಮ್ ಅನ್ನ ನೇರವಾಗಿ ನೀವು ಅಪ್ಲೈ ಮಾಡಬಹುದು, ಇಲ್ಲ ನೀವು ಟೋನರ್ ಅನ್ನ ಬಳಸಿದ ನಂತರ ಇದನ್ನ ಅಪ್ಲೈ ಮಾಡಬಹುದು. ಫೇಸ್ ವಾಶ್, ಸ್ಕ್ರಬ್ ಬಳಸೋದಿನ, ಸ್ಕ್ರಬ್ ಅನ್ನ ಮುಗಿದ ನಂತರ, ಮಾಸ್ಕ್ ಮುಗಿದ ನಂತರ ಸೊ ಇದನ್ನ ನೀವು ಅಪ್ಲೈ ಮಾಡಬಹುದು. ಇಲ್ಲ ಫೇಸ್ ವಾಶ್, ಬರೀ ಫೇಸ್ ವಾಶ್ ಅನ್ನ ಬಳಸಿದ ದಿವಸ, ಫೇಸ್ ವಾಶ್ ಆದ್ಮೇಲೆ ಟೋನಿಂಗ್ ಆದ್ಮೇಲೆ 3ನೇ ಪ್ರಾಡಕ್ಟ್ ನ ಒಂದು ಪಟ್ಟಿಯಲ್ಲಿ ಸೀರಮ್ ಅನ್ನ ನೀವು ಅಪ್ಲೈ ಮಾಡಬಹುದು. ಸೊ ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಸೊ ಜಸ್ಟ್ ಇದು ನಮಗೆ 4ನೇ ಪ್ರಾಡಕ್ಟ್ ರೇಂಜ್ ಅಲ್ಲಿ ಬರೋದು. ಅಂಡ್ ಫೈನಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಯಾವ ಏಜ್ ಗ್ರೂಪ್ ಬೇಕಾದ್ರೂ ಕೊಡಬಹುದು ಸ್ನೇಹಿತರೆ. ಅನುಪಮ ಅವರೇ 18 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, ಬೇಸಿಕಲಿ ಅಟ್ಲೀಸ್ಟ್ ಡ್ಯಾಮೇಜ್ ಆಗಿರೋದನ್ನ 100% ರಿಪೇರ್ ಮಾಡಕ್ಕಾಗುತ್ತೋ ಇಲ್ವೋ, ಸಾಧ್ಯವಾದಷ್ಟು ಒಂದು ಆ ಏಜಿಂಗ್ ಪ್ರೋಸೆಸ್ ಅನ್ನ ಡಿಲೇ ಮಾಡಬೇಕು, ನರಿಶ್ಮೆಂಟ್ ಮಾಡೋದಕ್ಕೆ ಖಂಡಿತ ಈ ರೇಂಜ್ ಸೂಟಬಲ್ ಆಗುತ್ತೆ. ಅಂಡ್ ಫೈನಲಿ ಎಲ್ಲಾ ಏಜ್ ಗ್ರೂಪ್ ವರೆಗೂ ನಾವು ಇದನ್ನ ಬಳಸಬಹುದು ಅಂತ ಹೇಳ್ತಾ, ಫೈನಲಿ ಲಾಸ್ಟ್ ಪ್ರಾಡಕ್ಟ್ ಏನು ಅಂದ್ರೆ, ವಿತೌಟ್ ಮಾಯಿಶ್ಚರೈಸರ್ ನಮ್ಮ ಪ್ರಾಡಕ್ಟ್ ಗಳು ಸ್ಕಿನ್ ಕೇರ್ ಅಲ್ಲಿ ಯಾವುದೇ ಆಗಿರಬಹುದು, ನಾವ್ ಎಂಡ್ ಮಾಡೋದಿಲ್ಲ. ಸೊ ಮಾಯಿಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ 90% ಕೇಸಸ್ ಅಲ್ಲಿ ಸ್ಕಿನ್ ಡ್ಯಾಮೇಜ್ ಆಗೋದು ಡ್ಯೂ ಟು ಲ್ಯಾಕ್ ಆಫ್ ಮಾಯಿಶ್ಚರ್, ಲ್ಯಾಕ್ ಆಫ್ ಹೈಡ್ರೇಷನ್. ಯಾಕೆ ಡ್ರೈನೆಸ್ ಆಗುತ್ತೆ, ಯಾಕೆ ಡ್ಯಾಮೇಜ್ ಆಗುತ್ತೆ, ಪಿಗ್ಮೆಂಟೇಶನ್ ಆಗುತ್ತೆ, ರಫ್ ಸ್ಕಿನ್ ಟೆಕ್ಸ್ಚರ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಸಮಸ್ಯೆಗಳು ಯಾಕೆ ಬರುತ್ತೆ ಅಂದ್ರೆ, ಒಂದು ಲ್ಯಾಕ್ ಆಫ್ ಹೈಡ್ರೇಷನ್ ಇನ್ ದ ಸ್ಕಿನ್ ಸೆಲ್ಸ್. ಅದಕ್ಕೋಸ್ಕರ ಲೈಟ್ ವೆಯ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಅನ್ನ ಕೂಡ ಇದೇ ರೇಂಜ್ ಅಲ್ಲೇ, ಬೇರೆ ರೇಂಜ್ ಅನ್ನ ಬಳಸೋ ಅವಶ್ಯಕತೆ ಇಲ್ಲ, ಇದೇ ರೇಂಜ್ ಅಲ್ಲೇ ಇರುವಂತಹ ಮಾಯಿಶ್ಚರೈಸರ್ ಅನ್ನ ನಾವು ಬಳಸಬಹುದು. ಬ್ಲೂ ಲೈಟ್ ಗೆ ಎಕ್ಸ್ಪೋಜರ್ ಆದಂತಹ ಎಲ್ಲಾ ಗ್ರಾಹಕರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡಬಹುದು. ಲೈಟ್ ವೆಯ್ಟ್ ಈ ಒಂದು ಪ್ರಾಡಕ್ಟ್ ಏನಿದೆ, ಮಾಯಿಶ್ಚರೈಸಿಂಗ್ ಕ್ರೀಮ್ ಏನಿದೆ, ಎಲ್ಲಾ ಸ್ಕಿನ್ ಟೈಪ್ಗೂ ಸೂಕ್ತವಾಗಿರುತ್ತೆ. ಸೊ ಸಾಫ್ಟ್ ಕ್ರೀಮ್ ಆಗಿರುತ್ತೆ, ಲೈಟ್ ವೇಟ್ ಇರುತ್ತೆ, ಸೊ ಗ್ರೀಸಿ ಇರೋದಿಲ್ಲ, ತುಂಬಾ ಈಸಿಯಾಗಿ ಸ್ಕಿನ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ, ತುಂಬಾ ಈಸಿಯಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನೆನಪಲ್ಲಿಟ್ಕೊಂಡು ಆಸ್ ಎ ಫೈನಲ್ ಪ್ರಾಡಕ್ಟ್, 5ನೇ ಪ್ರಾಡಕ್ಟ್ ಆಗಿ ಇದನ್ನ ನೆನಪಲ್ಲಿಟ್ಕೊಂಡು ವೆರಿ ಲಿಟ್ಲ್ ಅಮೌಂಟ್ ನಿಮ್ಮ ಫೇಸ್ ಗೆ ಜಸ್ಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡಬಹುದು, ಜೆಂಟಲ್ ಆಗಿ ಮಸಾಜ್ ಮಾಡಬಹುದು, ಅಪ್ವರ್ಡ್ ಅಂಡ್ ಔಟ್ವರ್ಡ್ ಸ್ಟ್ರೋಕ್ಸ್ ನ ಕೊಡೋದ್ರ ಮೂಲಕ. ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, 2 ಬಾರಿ ಕೂಡ. ಇದು ಕೂಡ ರೆಗ್ಯುಲರ್ ಪ್ರಾಡಕ್ಟ್. ಸೊ ಅಲ್ಲಿಗೆ ರೆಗ್ಯುಲರ್ ಪ್ರಾಡಕ್ಟ್ ಯಾವ್ದು? ಫೇಸ್ ವಾಶ್ ಇಸ್ ದ ರೆಗ್ಯುಲರ್ ಪ್ರಾಡಕ್ಟ್, ಸೀರಮ್, ರೀಸೆಟ್ ಸೀರಮ್ ಇಸ್ ದ ರೆಗ್ಯುಲರ್ ಪ್ರಾಡಕ್ಟ್, ಮಾಯಿಶ್ಚರೈಸಿಂಗ್ ಕ್ರೀಮ್ ಇಸ್ ದ ರೆಗ್ಯುಲರ್ ಪ್ರಾಡಕ್ಟ್. ಈ 3 ಮಾತ್ರ ಪ್ರತಿ ದಿವಸ ಬಳಸಬೇಕು. ಹಾಗಾದ್ರೆ ವಾರಕ್ಕೆ 2 ಸಲ ಯಾವ್ದು ಇರಬೇಕು? ವಾರಕ್ಕೆ 2 ಸಲ ಸ್ಕ್ರಬ್ ಅನ್ನ ಬಳಸೋದಕ್ಕೆ ನಾವು ಮಾತಾಡ್ಕೊಂಡ್ವಿ, ಅಂಡ್ 2ನೇದು ಮಾಸ್ಕ್ ಅನ್ನ ಬಳಸೋದಕ್ಕೆ ಮಾತಾಡ್ಕೊಂಡ್ವಿ. ಸೊ ಟೋಟಲ್ ಈ ರೇಂಜ್ ಅಲ್ಲಿ 5 ಪ್ರಾಡಕ್ಟ್ ಗಳಿದೆ. ಈ ಒಂದು ಮಾಯಿಶ್ಚರೈಸಿಂಗ್ ಅಲ್ಲಿ ಎಸ್ಪೆಷಲಿ ವಿಶೇಷವಾಗಿ ಕೆನೋಲಾ ಆಯಿಲ್ ಬಳಸಿದರೆ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಲೀಕೋರೈಸ್ ಎಕ್ಸ್ಟ್ರಾಕ್ಟ್, ಸೋಯಾಬೀನ್ ಆಯಿಲ್ ಇರೋದ್ರಿಂದ ಡೀಪ್ ಮಾಯಿಶ್ಚರೈಸೇಷನ್ ಕೊಡುತ್ತೆ, ಅಲಾಂಗ್ ವಿತ್ ದಿ ಕೆರೋಟಿಲಿನೋ ಆಕ್ಟಿವ್ ಇಂಗ್ರೀಡಿಯೆಂಟ್ ಜೊತೆಗೆ ಬ್ಲೂ ಲೈಟ್ ನ ವಿರುದ್ಧ
ರಕ್ಷಣೆ ಕೊಟ್ಟು ವೈಬ್ರೆಂಟ್ ಲುಕ್ ಅನ್ನ ಕೊಟ್ಟು ಸೊ ಅದ್ರ ಜೊತೆಗೆ ವೈಬ್ರೆಂಟ್ ಸ್ಕಿನ್ ಕಲರ್ ಅನ್ನ ಇಂಪ್ರೂವ್ ಮಾಡೋದ್ರಲ್ಲಿ ನಮಗೆ ಈ ಪ್ರಾಡಕ್ಟ್ ರೇಂಜ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ದಟ್ಸ್ ಆಲ್ ಈ ಒಂದು ಸ್ಕ್ರೀನ್ ಗಾರ್ಡ್ ಸ್ಕ್ರೀನ್ ಗಾರ್ಡ್ ನ ಬಗ್ಗೆ ಸೊ ನಿಮಗೆ ಸ್ಕ್ರೀನ್ ಗಾರ್ಡ್ ನ ಬಗ್ಗೆ ಇಂಟ್ರೆಸ್ಟ್ ಇರೋರು, ನಿಮ್ಮ ಸ್ಕಿನ್ ಗೆ ಪ್ರೊಟೆಕ್ಷನ್ ಕೊಡಲು ಇಚ್ಛಿಸುವಂತಹ ವ್ಯಕ್ತಿಗಳು ಖಂಡಿತ ಇನ್ಮೇಲೆ ಈ ರೇಂಜ್ ಅನ್ನ ನೀವು ಸೊ ಯೋಚನೆ ಮಾಡಬಹುದು ಸ್ನೇಹಿತರೆ. ಸೊ ಟಾರ್ಗೆಟ್ ಟು ಯಂಗ್, ಸಾಧ್ಯವಾದಷ್ಟು ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಾವು ವಯಸ್ಸಾದವರಿಗೆ ಕೊಡಬಹುದಾ. ನನ್ನ ಅನಿಸಿಕೆ ಏನ್ ಗೊತ್ತಾ, ಸಾಧ್ಯವಾದಷ್ಟು 20 ವರ್ಷದಿಂದ 18 ವರ್ಷದಿಂದ ಹಿಡ್ಕೊಂಡು 30, 35 ಸಾಧ್ಯವಾದಷ್ಟು ಈ ಏಜ್ ಅಲ್ಲಿ ಏನಾಗುತ್ತೆ, ಅತಿ ಶೀಘ್ರವಾಗಿ ತುಂಬಾನೇ ಎದ್ದು ಕಾಣುತ್ತೆ, ಪಫಿನೆಸ್ ಎದ್ದು ಕಾಣುತ್ತೆ, ಡಲ್ನೆಸ್ ಎದ್ದು ಕಾಣುತ್ತೆ, ಸೊ ತುಂಬಾ ಸ್ಕಿನ್ ಜೋತು ಬೀಳುತ್ತೆ, ಏಜಿಂಗ್ ಪ್ರೋಸೆಸ್ ಬೇಗ ಆಗ್ತಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಿದೆ, ಜಸ್ಟ್ ನಿಮ್ಮ ಕನ್ಸ್ಯೂಮರ್ ವಾತಾವರಣ ನೋಡಿ, ಅವರ ಯಾವ ವಾತಾವರಣದಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ. ತುಂಬಾ ಡಿಜಿಟಲೈಸೇಷನ್ ಈ ರೀತಿ ಟೆಕ್ಕಿಗಳಿದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರಬಹುದು, MNC ಕಂಪನಿಗಳು ಅಥವಾ ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡೋರು, ಜಸ್ಟ್ ಈ ರೀತಿ ಡಿಜಿಟಲೈಸೇಷನ್ ಗೆ ಒಳಪಟ್ಟಿರುವಂತಹ ಗ್ರಾಹಕರಿಗೆ ಎಲ್ಲಿ ಕಾಣಿಸಿದ್ರು ಕೂಡ ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ, ದೋಸ್ ಹೂ ಆರ್ ವೆರಿ ಕನ್ಸರ್ನ್ ಅಬೌಟ್ ಸ್ಕಿನ್ ಹೆಲ್ತ್, ಅವ್ರಿಗೆ ಇದ್ರ ಬಗ್ಗೆ ಕಾಳಜಿ ಇದ್ರೆ ಇಮ್ಮಿಡಿಯೇಟ್ ಆಗಿ ಮಾತಾಡಿ ಇದ್ರ ಬಗ್ಗೆ. ಜೆಂಟಲ್ ಫಾರ್ಮುಲಾ, ವೆರಿ ವೆರಿ ಹೆಲ್ಪ್ಫುಲ್ ಫಾರ್ಮುಲಾ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಶ್ರೇಣಿಯನ್ನ ಮೋದಿ ಕೇರ್ ಕೊಟ್ಟಿದೆ. ಆಸ್ ಎ ಇಂಟ್ರೊಡಕ್ಟರಿ ಆಫರ್, ಇವತ್ತು ಖರೀದಿ ಮಾಡೋರಿಗೆ ಒಂದಷ್ಟು ದಿನಗಳ ಕಾಲ 15% ಆಫರ್ ಸಿಗುತ್ತೆ. 15% ಆಫರ್ ಆನ್ ದಿಸ್ ಪ್ರಾಡಕ್ಟ್. ಹಿಂದೆ ಖರೀದಿ ಮಾಡ್ಕೊಳ್ಳಿ, ಟ್ರೈ ಮಾಡಿ ಮೊದಲನೇದಾಗಿ ನೀವು, ತದನಂತರ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ. ಅಂಡ್ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಒಂದು ಕಿವಿ ಮಾತು ಹೇಳ್ತೀನಿ, ಸೊ ಈ ಪ್ರಾಡಕ್ಟ್ ಅನ್ನ ಈ ರೇಂಜ್ ಅನ್ನ ಬಳಸುವಂತ ವ್ಯಕ್ತಿಗಳಿಗೆ ಮೋದಿ ಕೇರ್ನ ಇಂಟೆಲೆಕ್ಟೆ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಕೂಡ ಬಳಸಿ. ಸೊ ಒಳ್ಳೆ ಇಂಟರ್ನಲ್ ಕಾಂಬಿನೇಷನ್ ಒಳ್ಳೆ ವರ್ತಿಸುತ್ತೆ, ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸ್ಕಿನ್ ಡ್ಯಾಮೇಜ್ ಅನ್ನ, ರೇಡಿಯೇಷನ್ ಡ್ಯಾಮೇಜ್ ಅನ್ನ ತಡೆಯುವಲ್ಲಿ ಒಳಗಡೆಯಿಂದ ನಮ್ಮ ಜೀವಕೋಶಗಳಿಗೆ ರಕ್ಷಣೆ ಕೊಡುವಂತಹ ಒಂದು ವೆಲ್ನೆಸ್ ಉತ್ಪನ್ನ ಇಂಟೆಲೆಕ್ಟೆ ಇದರ ಜೊತೆಗೆ ಕೊಡಿ ಫಾರ್ ಬೆಸ್ಟ್ ರಿಸಲ್ಟ್ ಹೇಳ್ತಾ ಇದ್ದೀನಿ. ಒಂದೇ ಕ್ಯಾಪ್ಸೂಲ್ ಸಾಕು. ಸೊ ಎಸ್ಪೆಷಲಿ ಸಾಕಷ್ಟು ಒಂದು ಸಂಶೋಧನೆಗಳು ಹೇಳುತ್ತೆ, ಎಂಜೋಜಿನಾಲ್ ಅನ್ನುವಂತಹ ಒಂದು ಫೈಟೋ ಆಕ್ಟಿವ್ ಇಂಗ್ರೀಡಿಯೆಂಟ್ ನಮ್ಮ ಇಂಟೆಲೆಕ್ಟೆ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಒಂದು ದೃಷ್ಟಿಯ ಆರೋಗ್ಯಕ್ಕೂ ಒಳ್ಳೆಯದು, ಎರಡನೇದು ಸ್ಕಿನ್ ಡ್ಯಾಮೇಜಸ್ ಏನಾಗುತ್ತೆ ಈ ರೀತಿ ರೇಡಿಯೇಷನ್ ಇಂದ, ಅವುಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೂ ನಮಗೆ ಇಂಟರ್ನಲಿ ಒಳಗಡೆಯಿಂದ ನಮಗೆ ರಕ್ಷಣೆ ಕೊಡ್ತದೆ. ಅದಕ್ಕೋಸ್ಕರ ಮರಿದಿರಾ ದಯವಿಟ್ಟು ಇಂಟೆಲೆಕ್ಟೇನ ಪ್ರಮೋಟ್ ಮಾಡಿ. ಸೊ ಸ್ನೇಹಿತರೆ, ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ಇಷ್ಟು ನನ್ನ ಕಡೆಯಿಂದ ನಿಮಗೆ ಬೇಕಾದ ಅಥವಾ ಕೊಡಬೇಕಾದ ಮಾಹಿತಿ ಇದಾಗಿತ್ತು. ಸೊ ನಿಮಗೆ ಇದರ ಬಗ್ಗೆ ಒಪಿನಿಯನ್ ಅನ್ನ ಚಾಟ್ ಅಲ್ಲಿ ಬರೀರಿ. ಅದರ ಜೊತೆಗೆ ನಿಮ್ಮ ಒಂದು ಅಜೆಂಡಾ ಅಥವಾ ನಿಮ್ಮ ಒಂದು ಪ್ಲಾನ್ ಏನಿದೆ, ಈ ಪ್ರಾಡಕ್ಟ್ ಗಳನ್ನ ಯಾವ ರೀತಿ ನಿಮ್ಮ ಗ್ರಾಹಕರಿಗೆ ತಗೊಂಡು ಹೋಗ್ತೀರಾ, ಅದಕ್ಕೆ ನಿಮಗೆ ಏನಾದ್ರೂ ಕಷ್ಟ ಇದೆಯಾ, ಬೇರೆ ಇನ್ನೇನಾದ್ರೂ ಮಾಹಿತಿ ಬೇಕಾ, ದಯವಿಟ್ಟು ಕೇಳಿ, ನಾನು ರಿಸಾಲ್ವ್ ಮಾಡ್ತೀನಿ. ತದನಂತರ ನಾನು ಸೆಷನ್ ಅನ್ನ ಕ್ಲೋಸ್ ಮಾಡ್ತೀನಿ. ಆರ್ ಯು ಹ್ಯಾಪಿ ವಿತ್ ದ ಪ್ರಾಡಕ್ಟ್ ರೇಂಜ್? ಇದರ ಅವಶ್ಯಕತೆ ಇದೆಯಾ ಗ್ರಾಹಕರಿಗೆ? ಇದಕ್ಕೆ ಮಾರ್ಕೆಟ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಅದರ ಜೊತೆಗೆ ಪರ್ಸನಲಿ ಈ ಶ್ರೇಣಿ ನಮಗೆ ಬೇಕಾಗಿದೆಯಾ? ಸೊ ಮೋದಿ ಕೇರ್ ನಮಗೆ ಕೊಟ್ಟಿದೆ, ನಮಗೆ ಏನ್ ಬೇಕೋ ಅದು ಕೊಡ್ತಿರುತ್ತೆ. ಸೊ ಈ ಒಂದು ರೇಂಜ್ ಅನ್ನ ಇವತ್ತು ಕೊಟ್ಟಿದೆ. ಬ್ಲೂ ಲೈಟ್ ಫಿಲ್ಟರ್ ಅನ್ನ ಮಾಡೋದಕ್ಕೆ ಸೊ ಈ ಒಂದು ರೇಂಜ್ ಅನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಸೊ ಎನಿ ಅದರ್ ಡೌಟ್ಸ್ ದಯವಿಟ್ಟು ಕೇಳಿ. ಇಲ್ಲಿ ಮಹಿಮಾ ಅವರು ಕೇಳಿದರೆ, can sensitive people can use this? Yes, absolutely madam, please try this product, very mild, tested on all skin types. ಖಂಡಿತ ಅವರಿಗೆ ಕೊಟ್ಟು ನೋಡಿ, ಯಾವುದೇ ರೀತಿ ಒಂದು ಇರಿಟೇಷನ್ ಆಗೋದಿಲ್ಲ. ಖಂಡಿತ ನೀವು ಅದನ್ನ ರೆಕಮೆಂಡ್ ಮಾಡಬಹುದು ಎಲ್ಲಾ ಸ್ಕಿನ್ ಟೈಪ್. ಸೊ ಜಯಶ್ರೀ ಅವರೇ, ಡಾರ್ಕ್ ಸ್ಪಾಟ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿರೋದು ಅಥವಾ ಡಾರ್ಕ್ ಸ್ಪಾಟ್ ಯಾಕೆ ಬಂದಿದೆ ಅದನ್ನ ನೋಡ್ಕೋಬೇಕಾಗತ್ತೆ. ಬಟ್ ಪ್ರಿಫರಬಲಿ ನಾವು ನೋಡ್ಕೋಬೇಕಾಗಿರೋದು, ನಾವು ಚೆಕ್ ಮಾಡಬೇಕಾಗಿರೋದು, ಸೊ ಎಸ್ಪೆಷಲಿ ಅವರು ಯಾವ ರೀತಿಯ ಒಂದು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾರೆ. ಎಕ್ಸಾಂಪಲ್ ಈಗ ನೋಡಿ, ತುಂಬಾ ಜನ ಕೃಷಿಕರು ಇರಬಹುದು ಅಥವಾ ಅಗ್ರಿಕಲ್ಚರಿಸ್ಟ್ ಇರಬಹುದು. ಸೊ ತುಂಬಾ ಹೊರಗಡೆ ಸನ್ ರೇಡಿಯೇಷನ್ಗೆ ಡ್ಯಾಮೇಜ್ಗೆ ಎಕ್ಸ್ಪೋಸ್ ಆದಾಗ ಪ್ರಾಬಬಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋವೈಟ್ ಅಲ್ಲಿ ನಾವು ಪಿಗ್ಮೆಂಟೇಶನ್ ರೇಂಜ್ ಅಲ್ಲಿ ಪ್ರಾಡಕ್ಟ್ ಇದೆ, ಅವುಗಳನ್ನ ಕಂಟಿನ್ಯೂ ಮಾಡಿ. ಸೊ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡೋದಕ್ಕಲ್ಲ, ಬಟ್ ನಾನು ಹೇಳಿದ ರೀತಿಯಲ್ಲಿ ಬಿಕಾಸ್ ಆಫ್ ದ ಬ್ಲೂ ರೇಸ್ ಅಲ್ಲಿ ಒಂದಷ್ಟು ಹಾನಿಗಳ ಬಗ್ಗೆ ನಾನು ಹೇಳಿದೆ.
ಮೇನ್ಲಿ ಬಂದು ಸ್ಕಿನ್ ಡ್ಯಾಮೇಜ್ ಮಾಡೋದು, ಇರಿಟೇಷನ್ ಮಾಡೋದು, ಡಲ್ನೆಸ್ ಅನ್ನ ತಂದು ಹಾಕುವುದು, ಪಿಗ್ಮೆಂಟೇಷನ್ ಪ್ರಾಬ್ಲಮ್ಗಳನ್ನ ತಡೆಯೋದು ಇದರ ಮೂಲ ಕಾರ್ಯ. ಎಸ್ಪೆಷಲಿ ದ ಯಂಗ್ ಜನರೇಷನ್, ಇಟ್ ಈಸ್ ಟಾರ್ಗೆಟೆಡ್ ಟು ದ ಯಂಗ್ ಪೀಪಲ್, ದೋಸ್ ಹೂ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ದಿ ಡಿಜಿಟಲ್ ಮೀಡಿಯಾ ಅಂಡ್ ಮನೆಗಳಲ್ಲಿ ಸಾಕಷ್ಟು ಡಿಜಿಟಲೈಸೇಷನ್ ಆಗಿರೋರು, ಟಿವಿ ನೋಡೋರು, ಇವುಗಳ ಮೂಲಕ ಹಾನಿಗೊಳಗಾದ ಒಂದು ರೇಂಜ್ ಅಲ್ಲಿ, ಒಂದು ಸಮಯದಲ್ಲಿ ಇವುಗಳನ್ನ ಖಂಡಿತ ನಾವು ಸಜೆಸ್ಟ್ ಮಾಡಬಹುದು. ಅಂಡ್ ಆಸ್ ಎ ಕಾಂಪ್ಲಿಮೆಂಟರಿ ಇನ್ಫಾರ್ಮೇಶನ್, ಪ್ರೋ ವೈಟ್ ರೇಂಜ್ ಅಂತ ಇದೆ, ನೆನಪಲ್ಲಿಟ್ಕೊಳ್ಳಿ. ಪ್ರೋ ವೈಟ್ ರೇಂಜ್, ಅಲ್ಟ್ರಾವೈಲೆಟ್ ಎ, ಅಲ್ಟ್ರಾವೈಲೆಟ್ ಬಿ, ಅವುಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಆಲ್ರೆಡಿ ಆ ರೇಂಜ್ ಇದೆ. ಅದನ್ನ ಮುಂದುವರಿಸಿ ವೇರ್ ಎವರ್ ಯು ಫೀಲ್ UVA UVB ಅದರ ಮೂಲಕ ಡ್ಯಾಮೇಜ್ ಆಗಿದೆ, ಡಾರ್ಕ್ ಸ್ಪಾಟ್ಸ್ ಆಗಿದೆ, ಪಿಗ್ಮೆಂಟೇಷನ್ ಆಗಿದೆ, ಅದರ ವಿರುದ್ಧ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು. ವೆರಿ ಡಿಫಿಕಲ್ಟ್ ಗೀತಾ ರಾವ್ ಅವರೇ, ಇಟ್ ಈಸ್ ನಾಟ್ ಸೋ ಈಸಿ ಟು ರಿಮೂವ್ ದ ಬಂಗ್ ಬಂದಿರೋರು, ಪ್ಯಾಚಸ್ ಆಗಿರೋರು ಅಷ್ಟೊಂದು ಸುಲಭ ಅಲ್ಲ. ಬಟ್ ಖಂಡಿತ ನೀವೇನ್ ಮಾಡಬಹುದು, ಸೊ ಎಸ್ಪೆಷಲಿ ಆ ರೇಂಜ್ ಅನ್ನ ಬಳಸಿ ಸ್ಲೋಲಿ ಫೇಡ್ ಆಗತ್ತೆ, ನಿಧಾನಕ್ಕೆ ಕಡಿಮೆ ಆಗತ್ತೆ. ಬಟ್ ಕಸ್ಟಮರ್ ಹತ್ರ ಮಾತಾಡಬೇಕಾದ್ರೆ ಅವ್ರಿಗೆ ಹೇಳಬೇಕು ಟೇಕ್ಸ್ ಟೈಮ್ ಅಂತ. ಬಟ್ ಆಲ್ರೆಡಿ ಬರಬಾರ್ದು ಅಂತ ನೀವು ಅನ್ಕೊಂಡ್ರೆ ಇವತ್ತೇ ಸ್ಟಾರ್ಟ್ ಮಾಡಿ, ಸೊ ಟು ಅವಾಯ್ಡ್ ದೋಸ್ ಇಶ್ಯೂಸ್. ಖಂಡಿತ ಕಮಲಾ ಅವರೇ, ಡಾರ್ಕ್ ಪಿಗ್ಮೆಂಟೇಷನ್, ವಾಟ್ ಈಸ್ ದ ರೂಟ್ ಕಾಸ್ ಚೆಕ್ ಮಾಡ್ಕೊಳ್ಳಿ. ರೂಟ್ ಕಾಸ್ ಏನು ಅಂತ ತಿಳ್ಕೊಳ್ಳಿ, ಅವರ ಕೆಲಸದ ನೇಚರ್ ತಿಳ್ಕೊಳ್ಳಿ, ಎಲ್ಲಿ ಜಾಸ್ತಿ ಅವರು ಸ್ಪೆಂಡ್ ಮಾಡ್ತಾರೆ, ವೆದರ್ ಎಕ್ಸ್ಟೀರಿಯರ್ಗೆ ಜಾಸ್ತಿ ಹೋಗ್ತಾರ, ಇಂಟೀರಿಯರ್ ಜಾಸ್ತಿ ಇರ್ತಾರ. ಯಾಕೆಂದ್ರೆ 3 ರೇಂಜ್ ಇದೆ. ಒಂದು ಪ್ರೋ ವೈಟ್ ರೇಂಜ್, ಎರಡನೇದು ಆಂಟಿ ಏಜಿಂಗ್ ರೇಂಜ್, ಮೂರನೇದು ಇವತ್ತು ನಾನು ಲಾಂಚ್ ಮಾಡಿದಂತಹ ಬ್ಲೂ ಲೈಟ್ ಫಿಲ್ಟರ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಪ್ರೋ ವೈಟ್ ರೇಂಜ್ ಅಂತ ಒಂದು ರೇಂಜ್ ಇದೆ, ಆಂಟಿ ಏಜಿಂಗ್ ಡಿಫೈನ್, ಏಜ್ ರೀಡಿಫೈನಿಂಗ್ ಅಂತ ಒಂದು ರೇಂಜ್ ಇದೆ, ಮೂರನೇದು ಇವತ್ತು ಲಾಂಚ್ ಮಾಡಿದ್ದು ಬ್ಲೂ ಲೈಟ್ ಫಿಲ್ಟರ್. ಈ 3 ನಿಮ್ಮ ತಲೆಯಲ್ಲಿರ್ಲಿ. ಮೋರ್ ಆರ್ ಲೆಸ್ ಸೇಮ್ ಪ್ರೊಸೀಜರ್ ಸೇಮ್, ಬಟ್ ನಿಮ್ಮ ಕಸ್ಟಮರ್ನ ಒಂದು ನೇಚರ್ ತಿಳ್ಕೊಳ್ಳಿ. ಅವರ ಕಸ್ಟಮರ್ ವೃತ್ತಿ ಏನು, ಅವರು ಎಲ್ಲಿ ಎಕ್ಸ್ಪೋಸ್ ಜಾಸ್ತಿ ಆಗ್ತಾರೆ, ಹೊರಾಂಗಣದಲ್ಲಿ ಅಂದ್ರೆ ಎಕ್ಸ್ಟೀರಿಯರ್ ಅಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗ್ತಾರಾ, ಇಲ್ಲ ಈ ರೀತಿ ಡಿಜಿಟಲೈಸ್ಡ್ ಬ್ಲೂ ರೇಸ್ಗೆ ಎಕ್ಸ್ಪೋಸ್ ಆಗ್ತಾರಾ, ಏಜಿಂಗ್ ಸಿಂಪ್ಟಮ್ಸ್ ಜಾಸ್ತಿ ಇದೆಯಾ, ಪ್ರಿಯಾರಿಟಿ ಏನು, ಅದನ್ನ ತಿಳ್ಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಯಾವ್ದಾದ್ರೂ ಒಂದು ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯು ಡಿಸೈಡ್ ಪ್ರೋ ವೈಟ್ ರೇಂಜ್ ನೀವು ಕೊಡಬೇಕಾ ಅಥವಾ ಏಜ್ ರೀಡಿಫೈನಿಂಗ್ ರೇಂಜ್ ಕೊಡಬೇಕಾ. ಅಂಡ್ ಮೂರನೇದು ಇವತ್ತು ಕೊಟ್ಟಿರೋದು ಬ್ಲೂ ಲೈಟ್ ಫಿಲ್ಟರ್, ಈ ಒಂದು ಬ್ಲೂ ಲೈಟ್ ಶೀಲ್ಡ್, ಇದನ್ನ ನಾನು ರೆಕಮೆಂಡ್ ಮಾಡೋದು ಇರುಗುತ್ತುಮಾನ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಇದರ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದರ ಇನ್ಫಾರ್ಮೇಶನ್ ಕೂಡ ನಾವು ಪ್ರತಿ ಮಂಗಳವಾರ ಮಾಡ್ತಿರ್ತೀವಿ. ಸೊ ತಿಳ್ಕೊಂಡು ಯು ಡಿಸೈಡ್ ದ ಪ್ರಾಡಕ್ಟ್. ಸೊ ಅಟೆಂಡ್ ದಿ ಟ್ಯೂಸ್ಡೇ ಪ್ರೋಗ್ರಾಮ್ಸ್. ಯಾರು ಪ್ರೋ ವೈಟ್ ರೇಂಜ್ ಬಗ್ಗೆ, ಏಜ್ ರೀಡಿಫೈನಿಂಗ್ ಬಗ್ಗೆ ತಿಳ್ಕೋಬೇಕು, ಪ್ರತಿ ಮಂಗಳವಾರ ಅಟೆಂಡ್ ಮಾಡ್ತಾ ಹೋಗಿ. ನಿಮಗೆ ಒಂದಲ್ಲ ಒಂದು ಮಂಗಳವಾರ ನಿಮಗೆ ಅದರ ಬಗ್ಗೆ 12ವರೆಗೆ ಆಜಾದಿ ಕಿ ಪಾಠಶಾಲಾದಲ್ಲಿ ಅದರ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಫೀಲ್ಡ್ ವರ್ಕ್ ಮಾಡ್ತೀವಿ, ಏನು ಡ್ಯಾಮೇಜ್ ಆಗಲ್ವಾ? ಸೊ ದಟ್ ಈಸ್ ವಾಟ್ ಐ ವಾಸ್ ಆಸ್ಕಿಂಗ್ ಅಬೌಟ್ ಜ್ಯೋತಿ ಅವರೇ. ಸೊ ಫೀಲ್ಡ್ ವರ್ಕ್ ನೀವು ತುಂಬಾ ಮಾಡೋದ್ರಿಂದ, ಹೊರಗಡೆ ಜಾಸ್ತಿ ಸುತ್ತಾಡೋದ್ರಿಂದ ಖಂಡಿತ, ಸೊ ಜಸ್ಟ್ ಇನ್ ಸಚ್ ಕೇಸ್ ಆ ಏರಿಯಾದಲ್ಲಿ ಫೋಕಸ್ ಮಾಡಿ. ಸೊ ಸನ್ ಡ್ಯಾಮೇಜ್ ಅಥವಾ ಬರ್ನಿಂಗ್ ಉಂಟು ಮಾಡುವಂತಹ ರೇಸ್ಗೆ ನೀವು ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದ್ರೆ, ಗೋ ವಿತ್ ದಿ ಪ್ರೋ ವೈಟ್ ರೇಂಜ್. ಅಥವಾ ನೀವು 30 ವರ್ಷ ದಾಟಿದ್ರೆ, ನಿಮ್ಮ ಏಜ್ 30ನ ಮೇಲೆ ಹೋಗಿದ್ರೆ, ಏಜಿಂಗ್ ಸಿಂಪ್ಟಮ್ಸ್ ಬಗ್ಗೆನೂ ಕಾಳಜಿ ಇದೆ, ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನು ನೀವು ಹತೋಟಿಯಲ್ಲಿ ಇಟ್ಕೋಬೇಕು ಅಂದ್ರೆ ಏಜ್ ರೀಡಿಫೈನಿಂಗ್ ರೇಂಜ್ ಅನ್ನ ಬಳಸಿ. ಸೊ ಅದನ್ನೇ ಹೇಳಿದ್ದು. ಸೊ ಬೇಸ್ಡ್ ಆನ್ ಯುವರ್ ನೇಚರ್, ಬೇಸ್ಡ್ ಆನ್ ಯುವರ್ ಜಾಬ್ ನೇಚರ್ ಅಂಡ್ ನಿಮ್ಮ ಒಂದು ಕಾರ್ಯ ಶೈಲಿ ಹೇಗಿದೆ ಅದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಐ ಥಿಂಕ್ ಇಷ್ಟು ಡೀಟೈಲಿಂಗ್ ಕೊಟ್ಟಿದ್ದೀನಿ, ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಈ ಒಂದು ಮಾರ್ಕೆಟಿಂಗ್, ಈ ಪ್ರಾಡಕ್ಟ್ ಪೊಸಿಷನಿಂಗ್ ಏರಿಯಾ ಹೇಳಿದ್ದೀನಿ. ಸೊ ಎಸ್ಪೆಷಲಿ ಮತ್ತೊಮ್ಮೆ ಹೇಳ್ತೀನಿ, ಎರಡೇ ಲೈನ್ ಅಲ್ಲಿ ಹೇಳ್ತೀನಿ, ಟಾರ್ಗೆಟ್ ಟು ದ ಯಂಗ್ಸ್ಟರ್ಸ್ 18 ಅಂಡ್ ಅಬೌವ್, 22, 25, 28, 30, 35ರವರೆಗೂ ಟಾರ್ಗೆಟ್ ಮಾಡಿ. ಸಮಸ್ಯೆ ಬಂದಾಗ ಅಥವಾ ಬಂದಿರೋರಿಗೆ ಅದನ್ನ ಟಾರ್ಗೆಟ್ ಮಾಡೋದಕ್ಕಿಂತ, ಬರೋದಕ್ಕಿಂತ ಮುಂಚೆನೆ ಸೊ ಯಾರು ಸ್ಕಿನ್ ಮೇಲೆ ಕನ್ಸರ್ನ್ ಇದೆಯೋ ಅವ್ರಿಗೆ ಇದ್ರ ಬಗ್ಗೆ ಹೇಳಿ, ಖಂಡಿತ ಖರೀದಿ ಮಾಡ್ತಾರೆ. ಎಸ್ಪೆಷಲಿ ಇವತ್ತಿನ ಜನರೇಷನ್ ಹೆಣ್ಮಕ್ಳು, ಇವತ್ತಿನ ಜನರೇಷನ್ ಗಂಡ್ ಮಕ್ಳು. ಓಕೆ, ಸೊ ಟೇಕ್ ಕೇರ್, ಬಾಯ್, ಸಿ ಯು. ನಾಳೆ ಭೇಟಿ ಆಗೋಣ ಮತ್ತೊಂದು ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಧನ್ಯವಾದ,
ನಾನ್ ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ನಾಳೆ ಭೇಟಿ ಆಗ್ತೀನಿ ಮತ್ತೊಂದು ಟಾಪಿಕ್ ನೊಂದಿಗೆ, ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ. ಥ್ಯಾಂಕ್ಸ್.